though it is a communicable disease, tuberculosis ಮುಟ್ಟಿದ್ರೆ ಬರುತ್ತೆ, TB ಮುಟ್ಟಿದ್ರೆ ಬರಲ್ಲ, leprosy ಮುಟ್ಟೋದ್ರಿಂದ ಬರಲ್ಲ. ನೀವು ಓದಿರ್ಬೋದು ಸ್ಕೂಲಲ್ಲೆಲ್ಲ, ಮುಟ್ಟಿದ್ರೆ ಬರಲ್ಲ. ಓಕೆ, ಇಟ್ ಇಸ್ ನಾಟ್ ಅ ಸ್ಪ್ರೆಡಿಂಗ್ ಡಿಸೀಸ್. ಒಂದು. ಎರಡನೇದು, ಲೆಪ್ರಸಿ ಕಂಟ್ರೋಲ್ ಮಾಡಲಾಗಿದೆ ಎಲ್ಲ ಕಡೆ, ಎಲ್ಲ ಹಾಸ್ಪಿಟಲ್ ಅಲ್ಲಿ. ಈಗ ಲೆಪ್ರಸಿ ಇಸ್ ನೋ ಲಾಂಗರ್ ಎ ಟ್ಯಾಬೂ. ಸೊ ದ ಟ್ರೀಟ್ಮೆಂಟ್ ಇಸ್ ವೆಲ್ ಎಸ್ಟಾಬ್ಲಿಷ್ಡ್. ಇವನ್ tuberculosis for that matter. Leprosy hospital is. So how relevant is this theme today? Touching the untouchable. With reference, how relevant it is. ನಿಮಗೆಲ್ಲ ಗೊತ್ತಿದೆ ಇವಾಗ untouchable disease is COVID. ಹೌದಾ? You should not touch the COVID patient. You should not breathe the air which is, breathed by a COVID patient. They are the real untouchable people here. So touching them could be a great service now. But it is of modern era disease. So touching the untouchable, let us think in a different context. Different context ಅಲ್ಲಿ ಯೋಚನೆ ಮಾಡಿ. ಕಾಯಿಲೆ ಕಾಂಟೆಕ್ಸ್ಟ್ ಅಲ್ಲಿ ಯೋಚನೆ. Untouchable ಅಂದ್ರೆ ಏನು? What is untouchable? Which we cannot touch. Right? So untouchable ಅಂದ್ರೆ ನಾವು ಎಷ್ಟೇ ಏನೇ ಮಾಡಿದ್ರು ಅದನ್ನ ಟಚ್ ಮಾಡೋಕ್ಕಾಗಲ್ಲ. That is untouchable. Example ಕೊಡಿ. ಬಂಡೆ, ಒಂದು ನೀರು ಹರಿತಾ ಇರುತ್ತೆ ನದಿ, ಆ ನದಿಯಲ್ಲಿ ಒಂದು ಬಂಡೆ ಇರುತ್ತೆ. ಆ ಎಷ್ಟು ವರ್ಷ ಆ ನದಿ ಅದ್ರ ಮೇಲೆ ಹರಿದು ಹೋಗ್ತಾ ಇದ್ದರೂ ಆ ಬಂಡೆ ಈಸ್ ಅನ್ಟಚ್ಡ್ ಬೈ ದ ರಿವರ್, ಬೈ ದ ವಾಟರ್. ಸೊ ದಟ್ ಈಸ್ ಅನ್ಟಚಬಲ್. ರೈಟ್? ಯು ಅಂಡರ್ಸ್ಟ್ಯಾಂಡ್? ನೌ ಯೇಸು ಸ್ವಾಮಿ 2.5 ವರ್ಷದಿಂದ ನಮ್ಮ ಜೊತೆ ಮಾತಾಡ್ತಾ ಇದ್ದಾನೆ. ಈಗಾಯ್ತು, ಮುಂಚೆ ಎಷ್ಟೋ ಜನರೇಷನ್ಸ್ ಆಗೋಯ್ತು. ಯೇಸು ಸ್ವಾಮಿ ಮಾತಾಡ್ತಾ ಇದ್ದಾನೆ. ಈಸ್ ಟೆಲ್ಲಿಂಗ್ ಅಸ್ ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್, ಏನು ಮಾಡಬೇಕು, ಏನು ಮಾಡಬಾರ್ದು, ಕ್ರೈಸ್ತಿಯ ಜೀವನ ಹೆಂಗಿರಬೇಕು, ಹೆಂಗೆ ಪ್ರಸಂಗ ಮಾಡಬೇಕು, ಹೆಂಗೆ ಬೈಬಲ್ ವಾಕ್ಯ ಕೇಳಬೇಕು, ಮನೇಲಿ ಪ್ರೇಯರ್ ಮಾಡ್ತೀವಿ, ಮಲ್ಕೋಬೇಕಾದ್ರೆ ಪ್ರೇಯರ್ ಮಾಡಿದ ತಕ್ಷಣ ಪ್ರೇಯರ್ ಮಾಡ್ತೀವಿ, ಚರ್ಚ್ಗಳಿಗೆ ರೆಗ್ಯುಲರ್ ಆಗಿ ಬರ್ತೀವಿ, ಎಲ್ಲ ಅಟೆಂಡ್ ಆಗ್ತೀವಿ. ಬಟ್ ಹ್ಯಾವ್ ಗಾಡ್ ಟಚ್ಡ್ ಯು? ಯೇಸು ಸ್ವಾಮಿ ನಿಮ್ಮನ್ನು ಮುಟ್ಟಿದಾನ ಅಥವಾ ಮುಟ್ಟಕ್ಕೆ ಕೊಟ್ಟಿದ್ದೀರಾ? ಮುಟ್ತಾ ಇದ್ದಾನೋ? ಯು ಆರ್ ನಾಟ್ ಅಲೋವಿಂಗ್ ಹಿಮ್ ಟು penetrate you. So he is trying to touch you, but we have become untouchable. ಆದ್ದರಿಂದ ಹೀಗಿರೋದು ನಾವು. ಯಾಕೆ ಹೀಗಿದೀವಿ ಅಂದರೆ, ಯಾಕೆ ನಮಗೆ ಇನ್ನೂ ಸಫರಿಂಗ್ಸು, ಯಾಕೆ ನಮಗೆ ಸಮಸ್ಯೆಗಳು, ಯಾಕೆ ನಾವು ಸಮಾಧಾನ ಹುಡುಕ್ತಾ ಓಡಾಡ್ತಾ ಇದ್ದೀವಿ, ಯಾಕೆ ನಾವು ಚರ್ಚ್ಗಳು ಓಡೋಗ್ತೀವಿ, ಯಾಕೆ ಪಾಸ್ಟರ್ಗಳು ಕರೆದು ಮನೆಗೆ ಪ್ರೇಯರ್ ಮಾಡಿಸ್ತೀವಿ? ಯಾಕಂದರೆ ನಮ್ಮಲ್ಲಿ ಸಮಾಧಾನವೇ ಇಲ್ಲ. ಯಾಕಂದರೆ ದೇವರು ಯೇಸು ಸ್ವಾಮಿ ನಮ್ಗೆ ಎಷ್ಟೇ ನಮ್ಮನ್ನ ಪ್ರೀತಿ ಮಾಡಿ ತನ್ನ ಪ್ರಾಣವನ್ನೇ ಕೊಟ್ಬಿಟ್ಟವ. Either way, we are remaining untouched by Jesus. So let us think in this context. Touching the untouchable. We are not allowing Jesus Christ to touch us. So, ಏನು ರೆಸ್ಪಾನ್ಸಿಬಲ್? ಅದು ಕಾಯಿಲೆನ ಬಿಡಿಸೋದು ಹೇಗೆ ನಾವು? ಈಗ ಲೆಪ್ರಸಿ ಕಾಯಿಲೆ ಆದರೆ ಮಾತ್ರೆ ಕೊಟ್ಬಿಡ್ತೀವಿ. ಈ ಫ್ಯಾಮಿಲಿಸಿನ ಆ ಮಾತ್ರೆ ಈ ಮಾತ್ರೆ ಕೊಟ್ಟು ಸರಿ ಮಾಡ್ಬಿಡ್ತೀವಿ. ಈಗ ನಮ್ಮನ್ನು ಸರಿ ಮಾಡೋದು ಹೆಂಗೆ? ಈಗ how we should allow God to touch us? How? Before we dwell into this, let us think about Jesus Christ. First, Jesus Christ ಬಗ್ಗೆ ಯೋಚನೆ ಮಾಡಿ. Who was Jesus Christ? Son of God. Why was he sent to this world? Why? ಎಲ್ಲ ಮೋಸೆ ಇದ್ರು, ಅಬ್ರಹಾಂ ಇದ್ರು. There were big prophets who were serving the word of God or spreading the word of God. But why did Jesus Christ come into this world? Because God felt that ಅಬ್ರಹಾಮು, ಮೋಸಸ್ ಇವರೆಲ್ಲ ಅವ್ರು ಮಾಡ್ತಿರ್ತಕ್ಕಂಥ ಕೆಲಸ ಪರಿಪೂರ್ಣವಾಗಿಲ್ಲ. ಆದ್ದರಿಂದ he wanted to send a superior person or a best person above Abraham and Moses. So he chooses Jesus. So Jesus ನ ಕಳಿಸ್ಲಿಕ್ಕೆ ಯಾಕೆ ಯೇಸು ಸ್ವಾಮಿ ಯೋಚನೆ ಮಾಡಿದ ಅಂದ್ರೆ, ಈ ಪಾಪ ಪರಿಹಾರ ಆಗಬೇಕು, ಜನರು ಅವನ ಹತ್ರ ತಿರ್ಕೊಳ್ಬೇಕು, ಜನರು ದೇವರ ವಾಕ್ಯವನ್ನು ಕೇಳಬೇಕು ಅಂತ. ಯಾವಾಗ ಬೇರೆ ಪ್ರಾಫಿಟ್ಗಳು ಫೇಲ್ ಆದ್ರು ಅವಾಗ ಯೇಸು ಕ್ರಿಸ್ತನನ್ನು ಕಳಿಸಿದ್ರು. ಅಲ್ಲಿ ಸ್ಟಾರ್ಟ್ ಆಗುತ್ತೆ ಜೀಸಸ್ ಸ್ಟೋರಿ. ರೈಟ್? ಸೊ ಜೀಸಸ್ ವಾಸ್ ಅ ಸನ್ ಆಫ್ ಗಾಡ್. Okay, so he was to be a special person. ಆ ಪ್ರವಾದಿಗಳೆಲ್ಲ ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ಹೇಳಿದ್ದಾರೆ, ಒಬ್ಬರು ಬರ್ತಾರೆ, ಒಬ್ಬರು ಸ್ಪ್ರೆಡ್ ಮಾಡ್ತಾರೆ ಅಂತ ಹೇಳಿದ್ರು. ಸೊ ಅದು ಅನೌನ್ಸ್ ಮಾಡ್ಬೇಕಲ್ಲ. ಈಗ ಅನೌನ್ಸ್ ಮಾಡ್ತಾರೆ, ನೋಡ್ತಿರಲ್ಲ, ಇವತ್ತು ಚೀಫ್ ಮಿನಿಸ್ಟರ್ ವಿಸಿಟ್ ಇದೆ, ಗವರ್ನರ್ ವಿಸಿಟ್ ಇದೆ, ಆ ವಿಸಿಟ್ ಇದೆ, ಈ ವಿಸಿಟ್ ಇದೆ, ಅನೌನ್ಸ್ ಮಾಡಲ್ವಾ? ಟಿವಿಯಲ್ಲಿ ಹಾಕ್ತಾರೆ, ನ್ಯೂಸ್ ಪೇಪರಲ್ಲಿ ಹಾಕ್ತಾರೆ, ಅಲ್ಲಿ ಬರ್ತಾರೆ, ಇವರು ಪ್ರಧಾನಮಂತ್ರಿಗಳು ಬರ್ತಾ ಇದ್ದಾರೆ ಅಂತ ಅನೌನ್ಸ್ ಮಾಡ್ತಾರೆ. ಹಾಗೆ ಯೇಸು ಸ್ವಾಮಿ ಬರ್ತಾ ಇದ್ದಾನೆ ಅಂತ ಅನೌನ್ಸ್ ಮಾಡೋದು ಬೇಕಲ್ಲ. Who is going to announce to the world that he is the person chosen by God, which they were referring to earlier. So he chooses John. John the prophet is chosen by God to announce that Jesus is going to come.
ರೈಟ್. ಸೊ ಅದು ಹೆಂಗೆ ಚೂಸ್ ಮಾಡ್ತಾನೆ ಯೇಸು ಸ್ವಾಮಿ, ದೇವ್ರು ಹೆಂಗೆ ಚೂಸ್ ಮಾಡ್ತಾನೆ ಯೇಸು ಸ್ವಾಮಿ ಬರುವಿಕೆಯನ್ನು ಹೇಳಿ ಹೆಂಗೆ ಚೂಸ್ ಮಾಡ್ತಾನೆ? ಈ ಚೂಸ್ ಎ ಓಲ್ಡ್ ಕಪಲ್, ಎಲಿಜಬೆತ್ ಅಂಡ್ ಜಕಾರಿಯಾ. ಬೋತ್ ಆರ್ 60+. ದೇ ಕೆನಾಟ್ ಕನ್ಸೀವ್, ಮಕ್ಕಳಾಗ ಚಾನ್ಸೇ ಇಲ್ಲ ಅವ್ರಿಗೆ. ಆದ್ದರಿಂದ ಏಂಜಲ್ ಬಂದು ಹೇಳ್ತಾನೆ, ನೋಡೋ ನೀವು ಒಂದು ಮಗ ಹುಡ್ತಾನೆ, ಅವನು ಯೇಸು ಸ್ವಾಮಿ ಬರೋದನ್ನು ಎಲ್ಲರೂ ಸಾಗಬೇಕು. ಅವನು ಜಕಾರಿಯಾ ಡೌಟ್ ಮಾಡ್ತಾನೆ, ನಂದು 60 ವರ್ಷ ಆಯ್ತು, ನನಗೆ ಮಕ್ಕಳು ಹುಡ್ತವೆ ಅಂತ ಡೌಟ್ ಮಾಡಿದ ತಕ್ಷಣ ಏಂಜಲ್ ಹೇಳ್ತಾನೆ, ನೀನು ದೇವರ ಒಂದು ಐಡಿಯಾವನ್ನು ನೀನು ಸಂಶಯ ದೃಷ್ಟಿಯಿಂದ ನೋಡಿದ್ಯಾ, ಆದ್ದರಿಂದ ಆ ಮಗು ಹುಟ್ಟೋರ್ಗು ನಿನ್ನ ಮಾತು ನಿಂತು ಹೋಗುತ್ತೆ ಅಂತ ಈ ಕರ್ಸಸ್. ಓಕೆ, ಅದು ಮಾತು ನಿಂತು ಹೋಗುತ್ತೆ. ಜಾನ್ ಇಸ್ ಬಾರ್ನ್. ಸೊ ವಾಟ್ ಜಾನ್ ಡಸ್ ಯು ಆಲ್ ನೋ, ಬೇಕಾದಷ್ಟು ಬೇಕಲ್ಲಿ ಓದಿಲ್ಲ, ಸಂಡೇ ಸ್ಕೂಲ್ ಅಟೆಂಡ್ ಆಗಿದ್ದೀರಾ, ಯು ನೋ, ಹಿ ಅನೌನ್ಸಸ್ ದ ಅರೈವಲ್ ಆಫ್ ಜೀಸಸ್ ಕ್ರೈಸ್ಟ್ ಆ್ಯಂಡ್ ಯೇಸು ಸ್ವಾಮಿಗೆ ದೀಕ್ಷಾ ಸ್ಥಾನ ಕೊಡುವುದೇ ಜಾನ್, ರೈಟ್. ಸೊ ಜೀಸಸ್ ಬರೋಕ್ಕಿಂತ ಮುಂಚಿಂದನೇ ಮೆಡಿಕಲ್ ಮಿರಾಕಲ್, ಎ ಓಲ್ಡ್ ಕಪಲ್ gets conceived. So that is the medical miracle number 1. Second, Jesus' birth. What kind of birth Jesus had? ಅವನು ಯೇಸು ಸ್ವಾಮಿ ಅವನು ಜೋಸೆಫ್ ಮತ್ತು ಮರಿಯಳಿಂದ ಹುಟ್ಟಿದ ನಿಜ, but they were not his biological parents. They were not his biological parents, right? They were only Mary rented her womb to the Holy Spirit. ಹೌದಾ? ಹೋಲಿ ಸ್ಪಿರಿಟ್ ಇಂದ ತಾನೇ ಅವಳು ಗರ್ಭಿಣಿ ಆಗಿತ್ತು. ಅವಳು ಏನು ಜೋಸೆಫ್ ಇಂದ ಅವಳು ಪ್ರೆಗ್ನೆಂಟ್ ಆಗಲಿಲ್ಲ. ಸೊ ಶಿ ಬಿಕೇಮ್ ಪ್ರೆಗ್ನೆಂಟ್ ವಿತ್ ದ ಹೋಲಿ ಸ್ಪಿರಿಟ್. ವೈ ಡಿಡ್ ಗಾಡ್ ಚೂಸ್ ಲೈಕ್ ದಿಸ್? ಯಾಕೆ ಜೋಸೆಫ್ ಮತ್ತೆ ಮೇರಿಯಿಂದಲೇ ಹುಡ್ಬೋದಾಗಿತ್ತಲ್ಲ? ಯಾಕೆ ಯೇಸು ಸ್ವಾಮಿ, ಯಾಕೆ ದೇವರು ಆ ಥರ ಮಾಡ್ದ? ಯಾಕೆ ಅವನು ಒಬ್ಬ ಒಂದು ಆರ್ಡಿನರಿ ಲೇಡಿ ಹುಡುಗಿ ಅವಳ ಹೂಮ್ ಬಂದು ಯೇಸು ಸ್ವಾಮಿ ಹೋಲಿ ಸ್ಪಿರಿಟ್ ಆಗಿ ಹುಟ್ಟಾಗಿ ಯಾಕೆ ಮಾಡ್ದ? ಯಾಕಂದ್ರೆ ಈ ವಾಂಟೆಡ್ ಟು ಶೋ ದ ಪವರ್ ಆಫ್ ಗಾಡ್. ಹ್ಯೂಮನ್ ಇಂದ ಹುಟ್ಟುತ್ತಾನೆ, ಆದರೆ ಹ್ಯೂಮನ್ ಅಲ್ಲ. ಹ್ಯೂಮನ್ ಇಂದ ಹುಟ್ಟುತ್ತಾನೆ ಯೇಸು ಸ್ವಾಮಿ, ಆದರೆ ಅವನು ದೇವರ ಮಗ, ಈಸ್ ಮಚ್ ಸುಪೀರಿಯರ್. ಸೊ ಬಟ್ he also wanted to show that he belongs to you people. So attached and detached, attached and detached, detached in the womb, attachment ಇಲ್ಲ, ಯಾಕಂದ್ರೆ ಅದು ಹ್ಯೂಮನ್ ಬೀಯಿಂಗ್ ಮಗುನೇ ಅಲ್ಲ. ಸೊ ಡಿಟ್ಯಾಚ್ಡ್, ಆದರೂ ಅಟ್ಯಾಚ್ಡ್. Till his death they were attached to human beings. Attachment and detachment. That was what he showed, and this is the first example of surrogacy. Surrogacy ನೀವು ಓದಿರ್ಬೋದು, ನೋಡಿರ್ಬೋದು. ದೊಡ್ಡ ದೊಡ್ಡ ಫಿಲ್ಮ್ ಆಕ್ಟರ್ಸ್ಗಳು, ದೊಡ್ಡ ಶ್ರೀಮಂತರು ಏನು ಮಾಡ್ತಾರೆ, ಹೂಮ್ನ ಯೂಟ್ರಸ್ನ ರೆಂಟ್ಗೆ ತಗೊಳ್ತಾರೆ. ರೆಂಟ್ಗೆ ತಗೊಂಡು ದೇ ಇಂಪ್ಲಾಂಟ್ ದ ಸ್ಪರ್ಮ್ಸ್ ಆ್ಯಂಡ್ ಗೆಟ್ ದ ಚೈಲ್ಡ್. ಸೊ ಸರೋಗೆಸಿ ಇವಾಗ ದೊಡ್ಡದಾಗಿ ಎಲ್ಲ ಬೆಂಗಳೂರಲ್ಲಿ ಒಳಗೆ ಎಲ್ಲ ಕಡೆ ಫರ್ಟಿಲಿಟಿ ಸೆಂಟರ್ ದೊಡ್ಡ ಬಿಸ್ನೆಸ್. ಇಟ್ಸ್ ಎ ಗ್ರೋರ್ ಬಿಸ್ನೆಸ್, ಸರೋಗೆಸಿ. ಸೊ ಜೀಸಸ್ ಕ್ರೈಸ್ಟ್ ವಾಸ್ ಬಾರ್ನ್ ಥ್ರೂ ಸರೋಗೆಸಿ. ಹೌ ಮೆನಿ ಆಫ್ ಯು ಥಾಟ್ ಅಬೌಟ್ ದಿಸ್? ಎಷ್ಟು ಜನ ಯೋಚನೆ ಮಾಡಿದ್ರಿಂದ ಓದ್ತೀವಿ, ಕನ್ಯಾಮಗಳ ಗರ್ಭದಲ್ಲಿ ಹುಟ್ಟಿದ್ಲು, ಅದು ಇದೆಲ್ಲ ಓದ್ತೀವಿ. ಬಟ್ ಹ್ಯಾವ್ ಯು ಅಂಡರ್ಸ್ಟುಡ್ ವೈ? Because Jesus was born through a human being but did not belong to a human being. It was an example of surrogacy. It was a medical miracle, right? So ಅದಾದ್ಮೇಲೆ ಏನು ಮಾಡ್ತಾನೆ ಯೇಸು ಸ್ವಾಮಿ? 30 ರಿಂದ 33 ವರ್ಷ ತನಕ we don't know anything about Jesus Christ. ನಿಮಗೆಲ್ಲರೂ ಗೊತ್ತಾ? ಎಲ್ಲರೂ ಓದಿದ್ದೀರಾ? ಯಾವ್ದಾದ್ರು ಬುಕ್ಕಲ್ಲಿ ನೋಡಿದ್ದೀರಾ? ಫಸ್ಟ್ 30 years of life what he tries to. ಮೇಡಮ್ ರೂತ್ ರೇಖಾ ಅವರು ಗೊತ್ತಿರ್ಬೋದಲ್ಲ, because she is a spiritual leader. She may be, I don't know. I am an ordinary man. ನನಗೆ ಗೊತ್ತಿಲ್ಲ 30 ವರ್ಷಕ್ಕೆ ಯೇಸು ಸ್ವಾಮಿ ಏನು ಮಾಡ್ತಾರೆ. 30 ವರ್ಷ ಆದಮೇಲೆ ಈ ಸ್ಟಾರ್ಟೆಡ್ ವರ್ಕಿಂಗ್. ನಾವು ಡಾಕ್ಟರ್ಸ್ ಏನು ಮಾಡ್ತೀವಿ? ಡಾಕ್ಟರ್ಗೆ ಎಷ್ಟು ವರ್ಷ ಬೇಕು ನಮಗೆ? 25 ವರ್ಷ MBBS ಆಗಬೇಕು, ಆಮೇಲೆ ಎಂಟ್ರೆನ್ಸ್ ಎಕ್ಸಾಮ್ ಪಾಸ್ ಆಗಿ MBBS ಮಾಡೋಕ್ಕೆ 30 ವರ್ಷ ಆಗುತ್ತೆ. 30 ವರ್ಷ ಆದಮೇಲೆ ನಮ್ಮ ಕೆಲಸ ನಾವು ಸ್ಟಾರ್ಟ್ ಮಾಡ್ತೀವಿ. ನಾವು ವೈದ್ಯಕೀಯ ಸೇವೆ ಮಾಡೋವೆ. ಓಕೆ, ಸೊ 30 years God starts his work. How many years he works? ಯೇಸು ಸ್ವಾಮಿ ಬರೀ 3 ವರ್ಷ, 3 ವರ್ಷ ಕೆಲಸ ಮಾಡೋದು. 3 ವರ್ಷ ಕೆಲಸ ಮಾಡಿ 3,000 ವರ್ಷ ಆದ್ರೂ ಯೇಸು ಸ್ವಾಮಿ ಮಾಡಿರೋ ಕೆಲಸ ಯಾರು ಮಾಡ್ತಿಲ್ಲ. ಇಟ್ ಇಸ್ ಗೋಯಿಂಗ್ ಆನ್. It is never ending, work what he has done in 3 years. Almost 3,000 years his work has lasted. So what did Jesus do? He started his work at 30 years of age. How did he start his work? Preaching, teaching, healing, magic, miracles. 4 methods he chooses. One is preaching. Preach ಮಾಡ್ತೀರಿ, ಎಲ್ಲ ಬರ್ತೀರಿ, ಸಂಡೇ preach ಮಾಡ್ತೀರಿ, ಕೇಳ್ತೀರಿ, ಹೋಗ್ತೀರಿ. But Jesus was the greatest preacher. Why? Because he practiced what he preached. He never preached for preaching's sake.
ನಾನು ಪ್ರಸಂಗ ಮಾಡ್ಬೇಕಾದ್ರೆ ಪ್ರಸಂಗ ಮಾಡೋದು ಬೇರೆ. ನಿಮ್ಮ ಹತ್ರ ಎಲ್ಲ ಶವಾಶ್ ಅನ್ಸ್ಕೊಂಡು ಎಂತ ಒಳ್ಳೆ ಪ್ರಸಂಗ ಮಾಡಿದ್ರಪ್ಪ ಇವತ್ತು ಅಂತೇಳಿ ಬೆನ್ನು ತಟ್ಕೊಂಡು ನೋಡ್ದ ನಾನು ಹೆಂಗಂತ ಎದೆ ಉಪ್ಸ್ಕೊಂಡು ಓಡಾಡಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಆದರೆ ಯೇಸು ಸ್ವಾಮಿ ಹಂಗಿರಲಿಲ್ಲ. ಯೇಸು ಸ್ವಾಮಿ ಹೆಂಗಿದ್ರು ಅಂದರೆ he preached what he practiced with authority. He preached with authority. ಯಾವುದೋ ಎರಡು ಸಂಶಯ ಮಾತುಗಳಿಲ್ಲ ಆ ಪ್ರೀಚ್ ಮಾಡಬೇಕು. he is very definite. Then ministry through teaching. ಯೇಸು ಸ್ವಾಮಿ ಒಬ್ಬ ಅದ್ಭುತವಾದ ಟೀಚರ್. ಯಾಕೆ ಅವ್ರು ಹೆಂಗೆ ಟೀಚ್ ಮಾಡ್ತಿದ್ವಿ? ಈಗ ಟೀಚ್ ಮಾಡ್ತಾರೆ ಮಕ್ಕಳು ಏನು ಮಾಡ್ತಾರೆ? ಟೀಚರ್ ಪಾಠ ಮಾಡ್ತಿರ್ತಾರೆ, ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥ್ ಎಲ್ಲ ಮಕ್ಕಳು ಇಲ್ಲ ಟ್ಯೂಷನ್ ಸೆಂಟರ್ಗೆ ಹೋಗ್ತಾರೆ. ಯಾಕಂದ್ರೆ ಆ ಟೀಚರ್ ಹೇಳಿ ತಲೆ ಕೂಡ ಅರ್ಥ ಆಗಲ್ಲ. ದೇ ಕೆನಾಟ್ ಅಂಡರ್ಸ್ಟ್ಯಾಂಡ್ ವಾಟ್ ದ ಟೀಚರ್ ಇಸ್ ಟೀಚಿಂಗ್. ವೈ? ರೈಟ್, ಬಿಕಾಸ್ ದೇ ಆರ್ ಟೀಚಿಂಗ್ ಫಾರ್ ಟೀಚಿಂಗ್ ಸೇಕ್. ಅವ್ರಿಗೆ ಸಂಬಳ, ಹೊಟ್ಟೆ ಪಾಡು, ಜೀವನ, ಪಾಠ ಹೇಳ್ಕೊಡ್ತಾರೆ, ಸಿಲೆಬಸ್ ಮುಗಿಸ್ಬೇಕು ಅಷ್ಟೇ. ಅವರು ಸಿಲೆಬಸ್ ಏನು ಅರ್ಥ ಆಯ್ತೋ ಬಿಡ್ತೋ ನನಗೆ ಗೊತ್ತಿಲ್ಲ. Right? That is a teaching what we do. How did Jesus Christ teach? Jesus Christ taught through stories, parables. ಯಾರಾದ್ರೂ ನಿಮ್ಗೆ ಕಥೆಗಳು ಹೇಳ್ಬಿಟ್ರೆ ನೀವು ಖಂಡಿತವಾಗ ಕಥೆ ಮರಿದ್ರೆ ಯಾರಾದರೂ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟು ಚಿಕ್ಕ ವಯಸ್ಸಲ್ಲಿ ಕಥೆಗಳು ಹೇಳ್ಕೊಟ್ಟು ಅದು ಇನ್ನೂ ತನಕ ಮಾಡ್ತಿಲ್ಲ ನಾನು. ಆದರೆ ಬೇರೆ ಎಷ್ಟೇ ಥಿಯರಿ ಹೇಳಿ, ಎಷ್ಟೇ ದೊಡ್ಡ ದೊಡ್ಡ ಬುಕ್ ಓದಲಿ, ಏನೇ ಮಾಡಲಿ, ನಾನು ಬೇಕಸ್ ಸಾಕ್ಷಾತ್ ಐನ್ಸ್ಟೈನೇ ಇರಲಿ, ನಾನು ಯು ವಿಲ್ ಫರ್ಗೆಟ್ ವಾಟ್ ಐ ಟೋಲ್ಡ್, ಬಟ್ ಯು ನಾಟ್ ಫರ್ಗೆಟ್ ವಾಟ್ ಇಸ್ ಟೋಲ್ಡ್ ಥ್ರೂ ಸ್ಟೋರೀಸ್. ರೈಟ್? ಸೊ ಜೀಸಸ್ ಕ್ರೈಸ್ಟ್ taught through stories. Secondly, he taught with authority. Authority. Our authority ನೋಡಿ ಎಲ್ಲ ಬಾಯಿ ಮುಚ್ಕೊಂಡು. ಈಗ ಟೀಚರ್ಸ್ ಹೆಂಗಿದ್ದಾರೆ? ದೇ ಟ್ರೀಟ್ ಅಂಡರ್ ಇನ್ ಅಥಾರಿಟಿ. ಅಲ್ಲಿ ಪ್ರಿನ್ಸಿಪಾಲ್ ಇರ್ತಾರೆ, ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಇರುತ್ತೆ, ಅದ್ರ ಕೇಳಿದ್ರು ಇರ್ತಾರೆ ಟೀಚರ್ಸ್. ಅಲ್ಲಿ ಕೇಳ್ತಾರೆ, ಏನೋ ಈ ಸಿಲೆಬಸ್ ಮುಗಿಸ್ತೀಯಾ, ಈ ಪಾಠ ಮಾಡಿದ್ಯಾ, ಇಷ್ಟೇ ಹೇಳ್ಬೇಕು, ಹಂಗೆ ಹೇಳ್ಬೇಕು, ಹಿಂಗೆ ಹೇಳ್ಬೇಕು ಅಂತ ಅವ್ರು ಹೇಳಿ ಕಳಿಸ್ತಾರೆ. ಸೊ authority. Jesus Christ was an authority by himself. That is why he was an excellent teacher. And you know the miracles what he has done. ಮಿರಾಕಲ್ಸ್ ನೀರ್ ಮೇಲೆ ನಡೆದಿದ್ದೇ ಆಗಲಿ, 5,000 ಜನಕ್ಕೆ ಊಟ ಕೊಟ್ಟಿದ್ದೇ ಆಗಲಿ, ನಾನಾ ಒಂದು ಆ ವೆಡ್ಡಿಂಗಲ್ಲಿ ಅವರಿಗೆಲ್ಲ ಒಂದು ಏನೋ ಪಾನೀಯ ಕೊಟ್ಟಿದ್ದೇ ಆಗಲಿ, these are all miracles. So he did all these miracles. Why did he teach? Why did he preach? Why did he do miracles? Now let me come to the fourth aspect, healing ministry. None concerned irodu. That is my concern because I am here for that sake. Healing ministry was his fourth way of teaching. So how he was the different. Why he wanted to heal? ಯಾಕೆ ಹೀಲ್ ಮಾಡಿ? ಈಗ ನಾನು ಕೇಳ್ತೀನಿ, ಡಾಕ್ಟ್ರೇ ನೀವು ಯಾಕೆ ಡಾಕ್ಟರ್ ಆಗಿದ್ದೀರಾ ಅಂತ ಕೇಳಿ, ಆಯ್ತಾ? ಅಥವಾ ನಿಮ್ಮದು ಕೆಲಸ ಮಾಡೋ ಉದ್ದೇಶ ಏನು? ವಾಟ್ ಈಸ್ ದ ವಾಟ್ ಈಸ್ ದ ಗೋಲ್ ಆಫ್ ಆಲ್ ಡಾಕ್ಟರ್ಸ್, ಮೆಡಿಕಲ್ ಸರ್ವಿಸ್ ಪೀಪಲ್ ಟುಡೇ ಈಸ್ ಟು ಮೇಕ್ ಮನಿ, ಹ್ಯಾವ್ ಎ ಗುಡ್ ಲೈಫ್. ಒಳ್ಳೆ ಕಾರು, ಬಂಗ್ಲೆ, ಸ್ಟೇಟಸ್ಸು, ಪ್ರತಿಷ್ಠೆ ನಮ್ಗೆ ಬೇಕು. ಯೇಸು ಸ್ವಾಮಿ ಹೀಲಿಂಗ್ ಹಾಸ್ಕೊಂಡಲ್ಲ, ಯಾಕೆ ಹಾಸ್ಕೊಂಡ? Why he wanted to show I am a great doctor, a great? No. What he wanted to show, two things he wanted to show. One, he wanted to show the power of God. ಎಷ್ಟು ದೇವರಿಗೆ ಪವರ್ ಇದೆ, he wanted to show that. Second, he wanted to show the love of God. ಎಷ್ಟು ದೇವರು ನಿಮ್ಮನ್ನ ಪ್ರೀತಿ ಮಾಡ್ತಾನೆ ಅಂತ ಅವ್ರು ತೋರಿಸ್ತಾರೆ. ನಾವು ಆ ಥರ ಮಾಡ್ತೀವ? ನಾವು ನಮ್ಮ ಪವರು, ದೇವ್ರ ಪವರು, ನಾವು ಹೇಳೋದು ನಾನೇ ಮಾಡಿದ್ರಿ, ದೇವ್ರು ಏನು ಮಾಡ್ದ, ನಾನೇ ಆಪರೇಷನ್ ಮಾಡಿದ್ದು, ನಿನ್ನ ಕಾಲು ಮುಗಿದೋದಕ್ಕಲ್ಲ, ರಾಡ್ ಹಾಕಿದ್ದು ನಾನೇ, ನಡೆಯೋದು ಮಾಡಿದ್ದು ನಾನೇ, ನಾನು ಇಲ್ಲದ್ರೆ ಏನು ಮಾಡ್ತಿದ್ದೀನಿ ನೀನು, ನಾನು ಭಾಳ ಪ್ರತಿಷ್ಠವಾದ ಡಾಕ್ಟರ್, ನಾನು ಕೊಚ್ಕೊಡ್ತೀನಿ, ಯೇಸು ಸ್ವಾಮಿ ಕೊಚ್ಕೊಡಿ. ಅವನೇನು ಮಾಡ್ದ? he wanted to bring people close to God, so he used the healing ministry. Best example ನಿಮ್ಗೆ ಹೇಳ್ಬೇಕು ಅಂತಂದ್ರೆ a blind man story, John 1:9-1-34 ಅಲ್ಲಿ the blind man heal ಮಾಡೋದು ಒಂದು. ಆಮೇಲೆ ಲಾಜರನ ಕಥೆ, ಲಾಜರ್ ಸ್ಟೋರಿ. ಲಾಜರ್ is dead, 3 days gone. ಸೊ ಅವ್ರ ಶಿಷ್ಯರು ಹೇಳ್ತಾರೆ, ಲಾಜರ್ ಸತ್ತೋಗಿದ್ದಾನೆ, ಆ ಮೇರಿ ಅವರೆಲ್ಲ ವೇಟ್ ಮಾಡ್ತಿದ್ದಾರೆ, ಅದು ನೀನು ಹೋಗಿದ್ರೆ ಸಾಕಿದ್ದಿಲ್ಲ. ಅವ್ರು ಯೇಸು ಏನು ಹೇಳ್ತಾರೆ ಗೊತ್ತಾ? ಅವ್ನು ಸಾಯಿಲಿ, ಅವನು ಅದೇ ರೀತಿ 3 ದಿವಸ ಆದಮೇಲೆ ಎದ್ದಾಳ್ಬೇಕು ಅವನು. ಯಾಕೆ ಅಂದರೆ ಐ ವಾಂಟ್ ಟು ಶೋ ಹೌ ಪವರ್ಫುಲ್ ದ ಗಾಡ್ ಈಸ್. ಹಿ ಕ್ಯಾನ್ ರೇಸ್ ಎ ಡೆಡ್ ಆಫ್ಟರ್ 3 days ಅಂತ ತೋರಿಸ್ಬೇಕು. ಪವರ್ ತೋರಿಸ್ಬೇಕು, ನನ್ನ ಪವರ್ ತೋರಿಸ್ಬೇಕು ಅಂತ ಹೇಳಿಲ್ಲ ಯೇಸು. ದೇವರ ಪವರ್ ತೋರಿಸ್ಬೇಕು. 3 ದಿವಸ ಆದಮೇಲೆ ಕೂಡ ದೇವರು ಒಬ್ಬನ ಎಬ್ಬಿಸಬಲ್ಲ ಅಂತ he wanted to prove. Okay, so the healing ministry chosen by Jesus was to show the power of God and to show the love of God, not to showcase his supreme power, right? Then Jesus Christ in our orthopedic surgeon, but Jesus so ಎಷ್ಟು ಡಾಕ್ಟರ್ ಇದ್ದ? Jesus is, I call Jesus a super doctor. ಯಾಕಂದ್ರೆ he had powers to treat all diseases. For example, let us start with his psychiatrist.
ಜೀಸಸ್ ವಾಸ್ ಎನ್ ಎಕ್ಸಲೆಂಟ್ ಸೈಕಾಟ್ರಿಸ್ಟ್ ಅಂಡ್ ಸೈಕಾಲಜಿಸ್ಟ್. ಎಷ್ಟು ಜನ ದೆವ್ವಗಳು ಓಡಿಸಿ ನಮ್ಮ ಮನೆ ಮೈಯಿಂದ, ಎಷ್ಟು ಜನಗಳ ಎಷ್ಟೋ ಕಥೆಗಳಿವೆ. ಮುಟ್ಟಿ ಓಡಿಸಿದ್ದು, ಹಂದಿಗಳಲ್ಲಿ ಕೂಸಿದ್ದು, ಅವ್ರು ಫಿಕ್ಸ್ ಆಗಿದ್ದವನ್ನ ಆಚೆ ತಂದು ದೆವ್ವಗಳನ್ನ ಯಾರು ಆಚೆ ತಂದ ಯೇಸು. ದೆವ್ವಗಳು ರಿಪ್ರೆಸೆಂಟ್ ವಾಟ್ ಮೆಂಟಲ್ ಇಲ್ನೆಸ್. ಅವರ್ ಡೆವಿಲ್ ಈಸ್ ಇನ್ಸೈಡ್ ಹಿಯರ್. ಏನೋ ಯಾರು ಹೊರಗಡೆ ಇಲ್ಲ, ನಮ್ಮ ಡೆವಿಲ್ಗಳು, ನಮ್ಮ ಎನಿಮೀಸ್ ಯಾರು ಹೊರಗಡೆ ಇಲ್ಲ, ಎಲ್ಲ ಇಲ್ಲೇ ಕೂತಾರೆ ಒಳಗಡೆ. ಸೊ ದೀಸ್ ಆರ್ ದ ಡೆವಿಲ್ಸ್ ವಾಟ್ ವಿ ಹ್ಯಾವ್ ಇನ್ಸೈಡ್. ಓಕೆ, ಯೇಸು ಸ್ವಾಮಿ ತೋರ್ಸ್ ದಟ್ ಈಸ್ ಎನ್ ಎಕ್ಸಲೆಂಟ್ ಸೈಕಿಯಾಟ್ರಿಸ್ಟ್. ಯು ಕ್ಯಾನ್ ಡ್ರೈವ್ ದ ಡೆಮನ್ ಔಟ್. ನಾವು ಹೋಗ್ತೀವಿ ಸೈಕಿಯಾಟ್ರಿಸ್ಟ್ ಹತ್ರ ಹೋಗ್ತೀವಿ, ಸರ್ ನನ್ನ ತಲೆಯಲ್ಲಿ ತುಂಬ ಟೆನ್ಷನ್ ಇದೆ ಸರ್, ತುಂಬ ಸ್ಟ್ರೆಸ್ ಇದೆ ಸರ್, ಹೌದಾ ಅಂತ ಕೌನ್ಸಿಲಿಂಗ್ ಮಾಡಿ 2-4 ಪೇಜ್ ತುಂಬಿಸ್ಬಿಟ್ಟು, ನೋಡಪ್ಪ ರಾತ್ರಿ ಇದೊಂದು ಮಾತಾಡ್ಬೇಕು, ಬೆಳಿಗ್ಗೆ ಒಂದು ಮಾತಾಡೋದು, ಆ ಮಾತಾಡ್ಕೊಂಡು ತಕ್ಷಣ ಹೋಲ್ಡೆ ಸಿಟಿ ಯಾಕಂದ್ರೆ ನಿದ್ದೆ ಬರಲಾಗ್ಬಿಡುತ್ತೆ. ಸೊ ಮಲ್ಕೊಂಡ್ಬಿಟ್ಟು ಯೋಚನೆ ಏನು ಮಾಡ್ತಾನೆ, ಸೊ ಸ್ಟ್ರೆಸ್ ಕಡಿಮೆ ಆಗಲ್ಲ. ಸೊ ದಟ್ ಈಸ್ ಹೌ ವಿ ಟ್ರೀಟ್. ಹೌ ಜೀಸಸ್ ಕ್ರೈಸ್ಟ್ he taught with authority. He showed how we can drive the demon out. Multiple demons he has given out. And then he was an excellent counselor. Jesus Swami was the best counselor. How he used to counsel? He can counsel ಮಾಡ್ತೀವಿ, ಇಷ್ಟ ಮಾಡೋಣಪ್ಪ, ಎಲ್ಲ ಸರಿ ಹೋಗುತ್ತೆ, ಟೈಮ್ ಕೊಡು, ಟೈಮ್ ಬರುತ್ತೆ, ಟೈಮ್ ಸರಿ ಹೋಗುತ್ತೆ, ಹಂಗೆ ಕೌನ್ಸಲ್ ಮಾಡಿ. ಅದು ಹಂಗೆ ಕೌನ್ಸಲ್ ಮಾಡಿದ್ರೆ ಅವ್ರು ಸಮಾಧಾನ ಆಗೋದಿಲ್ಲ. ಇಷ್ಟು ಪ್ರಾಬ್ಲಮ್ ಇಟ್ಕೊಂಡು ಬಂದಿರ್ತಾರಲ್ಲ ಅವ್ರು ಸಮಾಧಾನ ಆಗಲ್ಲ. ಜೀಸಸ್ ಕ್ರೈಸ್ಟ್ ಹೆಂಗೆ ಕೌನ್ಸಲ್ ಮಾಡ್ತಿದ್ದ ಅಂದ್ರೆ, ನಂಬಿರಿ, ಯು ಬಿಲೀವ್ ಗಾಡ್, that if you believe God, all your problems will be solved. ನಿಮ್ಮ ಒಂದೊಂದು ಕೂದಲು ಕೂಡ ದೇವರು ಎಣಿಸಿದ್ದಾನೆ. Yes, he counted each and every hair of yours. ಸೊ ನಿಮಗೆ ಕಷ್ಟ ಬರ್ಲಿಕ್ಕೆ ಅವ್ನು ಬಿಡೋದಿಲ್ಲ. ಎಂಥ ಒಂದು ಸ್ಪ್ಯಾರೋ ಕೂಡ ನೆಲದ ಮೇಲೆ ಅವನ ಅಪ್ಪಣ ಇಲ್ಲದೆ ಕೆಳಗೆ ಬೀಳಲ್ಲ. ಸೊ ನೀವ್ಯಾಕೆ ಹೆದರ್ತೀರಿ? ನಮಗೆ ಕೌನ್ಸಲ್ ಏನು ಬೇಕು ಹೇಳಿದ್ರೆ, ಭಯ ಬಂದಾಗ ನಮ್ಗೆ ಧೈರ್ಯ ಕೊಡಬೇಕು ಅಲ್ವಾ? ಸೊ ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಇಟ್ ಜೀಸಸ್ ಡಿಡ್. ಡೋಂಟ್ ಬಿ ಅಫ್ರೇಡ್ ಆಫ್ ಎನಿವನ್. ದೇವರು ನಿಮ್ಮ ಜೊತೆ ಇದ್ದಾನೆ ಅಂತ ಯೇಸು ಸ್ವಾಮಿ ಹೇಳಿದ. ದೆನ್ ಜೀಸಸ್ ಆಸ್ ಅನ್ ಆಫ್ಥಾಲ್ಮಾಲಜಿಸ್ಟ್, ಕಣ್ಣಿನ ಡಾಕ್ಟರ್. ನೀವು ಎಷ್ಟು ಓದಿರ್ಬೋದು ಬೈಬಲಲ್ಲಿ, ಹೆಂಗೆಂಗೆ ಕ್ಯೂರ್ ಮಾಡಿದ್ದಾನೆ ಯೇಸು ಸ್ವಾಮಿ. ಮುಟ್ಟಿ ಕ್ಯೂರ್ ಮಾಡಿದ್ದಾನೆ, ಹೂಗಳು ಬಿಟ್ಟು ನೆಲದ ಮೇಲೆ ಉಂಡೆ ಮಾಡಿಬಿಟ್ಟು ಕ್ಯೂರ್ ಮಾಡಿದ್ದಾನೆ, ಹೌದಾ? ಆರ್ಡರ್ ಮಾಡಿದ್ದಾನೆ, ಈ ಸರಿ ಹೋಗು ನಡೆಯುತ್ತ. ಎಕ್ಸಲೆಂಟ್ ಆಫ್ಥಾಲ್ಮಾಲಜಿಸ್ಟ್ ಯೇಸು ಸ್ವಾಮಿ. ದೆನ್ ಹಿ ವಾಸ್ ಎ ಬ್ಯೂಟಿಫುಲ್ ರೀಕನ್ಸ್ಟ್ರಕ್ಟಿವ್ ಸರ್ಜನ್, ಪ್ಲಾಸ್ಟಿಕ್ ಸರ್ಜನ್. ಲೆಪ್ರಸಿ ಆಗಿರೋದೆಲ್ಲ ಓದಿದ್ರಲ್ಲ ಬೈಬಲ್ ಇಷ್ಟು ಲೆಪ್ಲೆಸ್ ಆಗಲ್ಲ, ಈ ಥರ ಕೈ ಆಗಲ್ಲ, ಹೋಗಿ ಕಷ್ಟ, ದೇ ಆರ್ ಆಲ್ ರೈಟ್. So what is that? That is reconstructive surgery. CMC Vellore is known for reconstructive surgeries, but Jesus just by his touching could do it, right? Then Jesus in that reconstructive surgery emphasizes the role of gratitude. 10 ಜನ ಕುಷ್ಠರೋಗಿ ವಾಸಿ ಮಾಡ್ತಾನೆ ಯೇಸು ಸ್ವಾಮಿ, 9 ಜನ ಬರಲ್ಲ ಥ್ಯಾಂಕ್ಸ್ ಹೇಳಕ್ಕೆ, ಒಬ್ಬನೇ ಅಂತ ಯೇಸು ಸ್ವಾಮಿ ಅಂತ ನೋಡಿದ. ನಂಬಿಕೆಯಲ್ಲಿ ಜನಗಳಿಗೆ ಗ್ರಾಟಿಟ್ಯೂಡ್ ಇಲ್ಲ, ಅವ್ರಿಗೆ ಥ್ಯಾಂಕ್ಸ್ ಹೇಳೋದು ಇವಾಗೇ ಇದೆ. ನಾವು ಎಷ್ಟೋ ಜನನ ಪೇಷಂಟ್ನ ಟ್ರೀಟ್ ಮಾಡ್ತೀವಿ, ಯಾರೋ ಒಬ್ಬರು ಇಬ್ಬರು ಒಳ್ಳೆ ರಿವ್ಯೂ ಕೊಡ್ತಾರೆ, ಇನ್ನು 9 ಜನ ಬೈಕೊಂಡು ಓಡಾಡ್ತಾರೆ. ಆ ಡಾಕ್ಟರ್ ಹೋಗಿ ಅವ್ನು ಮಾಡ್ಬಿಡ್ತಾ, ಫೀಸ್ ಚಾರ್ಜ್ ಮಾಡಿಬಿಡ್ತಾ, ಸುಳ್ಳು ಆಪರೇಷನ್ ಮಾಡಿಬಿಡ್ತಾ, ಇದು ಮಾಡಿಬಿಡ್ತಾ ಅಂತೇಳಿ ಏನೆಲ್ಲ ಬೈದು ಡಾಕ್ಟ್ರ. ಮತ್ತೆ ಇನ್ನೊಂದು ಡಾಕ್ಟರ್ ಹೋಗಿ, ಸರ್ ಆ ಡಾಕ್ಟರ್ ಸೇರಿರಲಿಲ್ಲ ಸರ್, ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೀವಿ ಅಂತ. ಹೌದಪ್ಪ, ಆ ಡಾಕ್ಟರ್ ಸೇರಿಲ್ಲ ಅಂತ. ಸೊ ನೆಕ್ಸ್ಟ್ ನೀವು ಈ ಡಾಕ್ಟರ್ ಸೇರಿಲ್ಲ ಅದಕ್ಕೆ ಬಂದಂತ ಹೇಳ್ತೀಯಾ. ಸೊ ಡೋಂಟ್ ಟ್ರೈ ಟು ಇಂಪ್ರೆಸ್ ಮೀ ಅಂತ ನಾನು ಹೇಳ್ತೀನಿ ಆಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್. ಸೊ the gratitude, we should remember what good things God has done. Then neurophysician, he was a neurophysician. ಎಷ್ಟೋ ಫಿಟ್ಸ್ ಬಂದು ಮಗು ಒದ್ದಾಡ್ತಿರೋರಿಗೆ ಫಿಟ್ಸ್ ಬಂದ ಕಾಯಿಲೆನೋ ವಾಸಿ ಮಾಡಿ. ಸೊ ದಟ್ ಈಸ್ ಅ ಜಾಬ್ ಆಫ್ ಎ neurophysician or neuropsychiatrist. And then he was a neurosurgeon. A modern neurosurgeon ಏನು ಮಾಡ್ಬೋದು? ಸ್ಟ್ರೋಕ್ನ ಕ್ಯೂರ್ ಮಾಡೋಕ್ಕಂತ ಒಂದು ಕಡೆ ಆಗಲ್ಲ, ಪ್ರಿವೆಂಟ್ ಮಾಡ್ಬೋದು. ಆದರೆ ಯೇಸು ಸ್ವಾಮಿ ಲಕ್ಕ ಹೊಡೆದವ್ರನ್ನ ಎದ್ದು ನಡೆಸ್ತಾರೆ, ರೈಟ್? ಈಸ್ ಅ ನ್ಯೂರೋಸರ್ಜನ್. ದೆನ್ ENT surgeon. Was an ENT surgeon. ಬಾಯಿಗೆ ಮಾತು ಬರಲಾರ್ದಕ್ಕೆ ಮಾತು ಕೊಟ್ಟ, ಕಿವಿ ಕೇಳಿಸ್ಕೊಂಡು ಕಿವಿ ಕೊಟ್ಟ. ದೆನ್ ಗೈನಕಾಲಜಿಸ್ಟ್, ಗೈನಕಾಲಜಿಸ್ಟ್. 12 ವರ್ಷದಿಂದ ಋತುಸ್ರಾವ ಆಗ್ತಿದ್ದಲ್ಲಿ ಇವರಿಗೆ ಒಂದು ರೋಗ ಮುಗಿದ ತಕ್ಷಣ ಸರಿ ಹೋಗಿ he was a gynecologist too. Then physician, ಎಷ್ಟು ಜನ ಕಾಯಿಲೆಯವ್ರನ್ನ ಟ್ರೀಟ್ ಮಾಡ್ತಾರೆ. ಸಾಯಿಮಂದು ಮದರಿಂದ ಈಗ ಟ್ರೀಟೆಡ್ ವಿತ್ ಫೀವರ್, ರೈಟ್? ಡರ್ಮೆಟಾಲಜಿಸ್ಟ್, ಎಷ್ಟೋ ಸ್ಕಿನ್ ಕಾಯಿಲೆಗಳನ್ನು ಡೀಲ್ ಮಾಡ್ತಾರೆ. And like me, he was an orthopedic surgeon also. Mr. Withered ಆಗಿನ ಹ್ಯಾಂಡ್ ಮಾರ್ಕ್ 3-1-6, crippled woman for 18 years, Luke 13:10-13, and disabled for 38 years near the bedside pool. Other orthopedic surgeons ಮಾಡೋ ಕೆಲಸ. So Jesus Christ was a super doc. He was correct ಕಾಲದಲ್ಲಿ ಒಂದು ಸ್ಪೆಷಾಲಿಟಿ ಇನ್ನೊಂದು ಸ್ಪೆಷಾಲಿಟಿ ಪ್ರಾಕ್ಟೀಸ್ ಮಾಡಿದ್ರೆ ನಮಗೆ ಒಳ್ಳೆದಾಗ್ತದೆ. As a National Medical Council, you are supposed to practice, not supposed to treat a psychiatric patient or a skin disease. ಆದರೆ ಯೇಸು ಸ್ವಾಮಿ 13 ಕಾಯಿಲೆ 13 ಸ್ಪೆಷಲಿಸ್ಟ್ ಆದ. ಎಲ್ಲರಿಗಿಂತ ದೊಡ್ಡ ಸ್ಪೆಷಲಿಸ್ಟ್ ಯಾರು? ಯೇಸು ಸ್ವಾಮಿ
he used to rise people from the dead. ಅದು ಯಾರು ಬೀಟ್ ಮಾಡಕ್ಕೆ ಸಾಧ್ಯ? ಎಲ್ಲ ಒಂದೊಂದು ಬೇಕಾದ್ರೆ ನಾವೆಲ್ಲ ವಿಶ್ಲೇಷಣೆ ಮಾಡಿ ಒಂದೊಂದು ಕೆಲಸ ನಾವು ಮಾಡ್ಬೋದು. ಆದರೆ ಸತ್ತವರೊಳಗಿಂದ ಎಬ್ಸಿದಲ್ಲಿ ಎಷ್ಟು ಜನ ಎಬ್ಸಿದ ನಾವು? ಆ ಜೈಲಸ್ ಮಗಳು, ಆಮೇಲೆ ಆ ವಿಡೋ ಮಗಳು ಮಗ, ಆಮೇಲೆ ಲಾಜರಸ್ ಬೆಥನಿ, ಇದನ್ನ ಎಬ್ಸಿದ ದೇವರು. ಸತ್ತವ್ರಿಗೆ ಎಬ್ಸಿದ. ಯಾಕೆ ಎಬ್ಸಿದ? ಯಾಕೆ? he wanted to show that he has got power over death. ಅಲ್ಟಿಮೇಟ್ ಮಿರಾಕಲ್ ಹೀಲಿಂಗ್. ನಾವು ಮಾಡಕ್ಕಾಗತ್ತಾ? ಸತ್ತವ್ರು ಎಬ್ಸಕ್ಕಾಗತ್ತಾ? ಆಗತ್ತಾ? ಆಗತ್ತಾನೆ? ಆಗುತ್ತೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. Just 1 week back, over 85, 1 week, 2 weeks back, 85-year-old some patient in Punjab, he died. On death certificate ಎಲ್ಲ ಡಿಕ್ಲೇರ್ ಮಾಡಿದ್ರು. ಇನ್ನು ಸತ್ತೋಗಿದ್ದಾನೆ. ಅಟೆಂಡರ್ಸು, ರಿಲೇಟಿವ್ಸ್, ಫ್ಯಾಮಿಲಿ ಮೆಂಬರ್ಸ್ ಕರೆಸಿ ತೊಗೊಂಡೋಗಿ ಬಾಡಿನ ಯೂಸ್ ಮಾಡಿ ಸೂಟ್ ಹಾಕಿ ಅಂತೇಳಿ ಕ್ರಿಮೇಷನ್ ಮಾಡಿ ಅಂತ ಕಳಿಸಿದ್ರು. ಆಂಬ್ಯುಲೆನ್ಸ್ ಅಲ್ಲಿ ಹಾಕಿದ್ರು ಅವ್ರನ್ನ. ಆಂಬ್ಯುಲೆನ್ಸ್ ಹೊರಟು ಎಲ್ಲಿಗೆ? ಮಶಾಣಕ್ಕೆ. ಜೋರಾಗಿ ಹೋಗ್ತಾ ಇತ್ತು ಆಂಬ್ಯುಲೆನ್ಸು. ದೊಡ್ಡ ಪಾಟ್ ಹೋದ ಮೇಲೆ ಡಮ್ ಅಂತ ಡಂಪ್ ಆಯ್ತು. ಬಂದಲ್ಲಿ ಕೂತ್ಕೊಂಡು 85 years old. ನೋಡಿ ಹೇಗೆ ಬದಿಸ್ಬಿಡ್ಬೇಕು? ಏನು ಮಾಡಿದ್ರು? ಯೇಸು ಸ್ವಾಮಿ ಬದಿಸ್ಲಿಲ್ಲ, ಸತ್ತೋಗ್ತಾವ್. He was dead. ಟಕ್ಕದ ಎದ್ದು ಕೂತ್ಬಿಟ್ಟ. ಏನೋ ಅದು ಹಂಪಿಗೆ ಇದಕ್ಕೆ ಏನೋ ಪಾಟ್ ಸ್ಪೀಡ್ಗೆ ಆ ಜಗ್ ಹೊಡಿತಲ್ಲ, ಅದು ನಮ್ಮ ಡಾಕ್ಟರ್ ಜೋರಾಗಿ ತಪ್ಪು ಮಾಡಿ ಬರ್ತಿದ್ದೆ ನಾವು ಸತ್ತೋದನ್ನು ಡಿಕ್ಲೇರ್ ಮಾಡಿದ್ರು. ಸೊ he came to life suddenly. ಆಮೇಲೆ then he came to life, he saw everybody, all ಅವ್ರು ನಗಬೇಕು ಅಳಬೇಕು ಗೊತ್ತಾಗ್ತಾ ಇಲ್ಲ. ಒಬ್ಬರು ಸತ್ತೋದ ಅಂತ ಸಂತೋಷ ಪಡ್ತಿದ್ರು ಏನೋ, ಆಸ್ತಿ ಬರ್ತಿದ್ರು, 9 ವರ್ಷ ಓದಾಗ್ಬಿಡೋಣ. ಚಿರಿಕೆಲ್ಲ ಅಯ್ಯೋ ನಮ್ಮ ಅಪ್ಪ ಬರೋಬಿಟ್ಟಲ್ಲ, ಅಯ್ಯೋ ನಮ್ಮ ಅಪ್ಪ ನಮ್ಮ ತಾತ ಬದುಕ್ಬಿಟ್ಟಲ್ಲ ಅಂತ ಏನಾಯ್ತೋ ಗೊತ್ತಿಲ್ಲ. ಒಟ್ಟಿ ಮಾಡಿ ಆಮೇಲೆ ಏನು ಮಾಡಿದ್ರು? ಮತ್ತೆ ಶಿಫ್ಟೆಡ್ ಇನ್ ಬ್ಯಾಕ್ ಟು ICU. ದಿಸ್ ಈಸ್ ಅವರ್ ಮೆಡಿಕಲ್ ಮಿರಾಕಲ್. ಎಷ್ಟೋ ಸಲ ಓದಿಕೊಂಡು ಆ ಚಿತೆ ಬಂದು ಮನಸ್ಸಿರ್ತಾರೆ, ಬೆಂಕಿ ಇಟ್ಟರೆ so that is how we are, right? So these are the examples of Jesus Christ presented. Now let us understand the principles of his healing ministry. What were the principles of Jesus Christ? No advertisement. He used to never say ಎಲ್ಲರಿಗೂ ಹೀಲ್ ಮಾಡ್ತಾ ತಕ್ಷಣ ಏನು ಹೇಳೋನು? ಯಾರಿಗೂ ಹೇಳಬಾರದು. ನೀನು ಬರೀ ಆ ಲೀಡರ್ಸ್ ಹೋಗಿ ಹೇಳು ಅಷ್ಟೇ. ಯಾಕಂದ್ರೆ ಅದು ಯಾಕೆ ಹೇಳಬೇಕು? ಟು ಶೋ ದ ಪವರ್ ಆಫ್ ಜೀಸಸ್ ಲೀಡರ್ಸ್ ಹೇಳೋಣ. ಸೊ ಇವಾಗ ಏನು ಮಾಡ್ತೀವಿ ನಾವು? ಬರ್ತೀವಿ ನ್ಯೂಸ್ ಪೇಪರ್, ಟೈಮ್ಸ್ ಆಫ್ ಇಂಡಿಯಾ, ಟೆಕ್ನಾಲಜಿ ಎಲ್ಲ ಡಾಕ್ಟರ್ ಫೋಟೋಗಳು ಇರ್ತವೆ. ಫೋರ್ಟಿಸ್ ಹಾಸ್ಪಿಟಲ್, ಅಪೋಲೋ ಹಾಸ್ಪಿಟಲ್ ದೊಡ್ಡ ದೊಡ್ಡ ಪಿಕ್ಚರ್ ಹಾಕಿರ್ತಾರೆ ಆಯ್ತಾ. ಅದರಲ್ಲೆಲ್ಲ ತೋರಿಸಿರ್ತಾರೆ ಭಾಳ ದೊಡ್ಡ ಸರ್ಜರಿ ಮಾಡಿದ್ರು, ಭಾಳ ದೊಡ್ಡ ಏನೋ ಆಪರೇಷನ್ ಮಾಡಿದ್ರು, ದೊಡ್ಡ ವಿದ್ವಾಂಸರು ಬಂದಿದ್ದಾರೆ. ವಿ ವಾಂಟ್ ಟು ಶೋ ದ ಪವರ್ ಆಫ್ ವಾಟ್? ಕಾರ್ಪೊರೇಟ್ ಹಾಸ್ಪಿಟಲ್, ನಾಟ್ ಪವರ್ ಆಫ್ ದಟ್ doctor. They want to show the power of money. If I can pay 2 lakhs, 3 lakhs, my whole article will come in the newspaper. So advertisement, which was never Jesus' principle. Second, no self-glorification of Jesus. It was only to show the power. Then he forgives the sins. Esto kayagalanu he forgives the sins and makes them all right. And he also says that without faith, even Jesus Christ cannot heal. ನೀವು ಗೊತ್ತಿರ್ಬೋದಲ್ಲ, ಅವನು ತನ್ನ ಹಳ್ಳಿಗೆ ಬರ್ತಾನೆ, ಅವನ ಬ್ರದರ್ಸು, ಅವನ ತಾಯಿ ಅವರೆಲ್ಲ ಅಲ್ಲಿ ಇರ್ತಾರೆ. ಬಂದಾಗ ಇವನ್ನೆಲ್ಲ ಹೀಗೆ ಮಾಡ್ತಾನ. ಇವನು ಏಸು ನಮ್ಮ ಇರ್ತಾರೆ ಏರಿ ಜೋಸಫ್ ಮಗ ನೀವು ಹಿತ್ತಲ ಗಿಡ ಮದ್ದಲ್ಲ ನನಗೆ ನನ್ನ ಮನೆ ಹೇಳ್ತಾರೆ, ಏನು ನನ್ನ ಮಗ ಟ್ರೀಟ್ ಮಾಡ್ತಾರ, ಅವ್ನಿಗೆ ಏನು ಗೊತ್ತಿಲ್ಲ, ಪಕ್ಕದಲ್ಲಿ ಕರ್ಕೊಂಡು ಎಲ್ಲ ತೋರಿಸುವಂತ. ಯಾಕೆ ಹೇಳೋ? ಹಿತ್ತಲ ಗಿಡ ಮದ್ದಲ್ಲ. ನಾನು ಬೇಕಾದಿರ್ಬೋದು, ನಾನು ಸರ್ಪಂಚ್ ಇರ್ಬೋದು, ಆದರೆ ನನ್ನ ಮನೆಗೆ ನಾನು ನಿಷ್ಪ್ರಯೋಜಕ. ಇವನು ನನ್ನ ಮುಂದೆ ಬೆಳೆದಿಂದ ಇಷ್ಟೊಂದ ಇವ್ರಿಗೆ ಬರ್ತದೆ ಡಾಕ್ಟರ್ ಕೆಲಸ. ಇವ್ರು ನನ್ನ ಜೊತೆ ಇದ್ದವರು ನಮ್ಮ ಜೊತೆ ಹಂಗೆ ಯೇಸು ಸ್ವಾಮಿ ಹಂಗೇನೆ. ಆ ಮನೆಯಲ್ಲಿ ದೇರ್ ವಾಸ್ ನೋ ರೆಸ್ಪೆಕ್ಟ್ ಫಾರ್ ಹಿಮ್. ಅವಾಗ ಏನು ಮಾಡ್ತಾನೆ ಸ್ವಾಮಿ? ಅಲ್ಲಿ ತನ್ನ ಮನೆ ಬಿಟ್ಟು ಹೋಗೇ ಹೋಗ್ತಾನೆ. ಸೊ ಇವನ್ ವಿತೌಟ್ ಫೇತ್ ಇವನ್ ಜೀಸಸ್ ಕೆನಾಟ್ ಡೂ ಎನಿಥಿಂಗ್. ಓನ್ಲಿ ವಿತ್ ಫೇತ್ ಗಾಡ್ ಕ್ಯಾನ್ ಡೂ. ಓಕೆ. ಅಂಡ್ ದ ಅದರ್ ಪ್ರಿನ್ಸಿಪಲ್ಸ್ ಈಸ್ he heals the patients on a Sabbath day. Sabbath day. Sunday is a holiday. Sunday we are supposed to enjoy. Sunday we are supposed to come to church. 1 hour, 2 hours, 3 hours we spend in church here and then leave. On a whole day outing. Go here, go there, enjoy. Work? No work on Sunday. It is how it has been designed. Monday to Saturday ಯೇಸು ಸ್ವಾಮಿ ದೇವರು ಪ್ರಪಂಚ ಉಂಟು ಮಾಡ್ದ. ಸಂಡೇ ರೆಸ್ಟ್ ತಗೋದು ಹೇಳ್ಬಿಟ್ಟ. ಅದು ಹೇಳಿದ್ರೆ ಸಾಕು, ಎಲ್ಲ ರೆಸ್ಟ್ ಮಾಡೋದೆ. ಹಂಗೆ ಹೇಳ್ಬಿಟ್ಟಲ್ಲ ದೇವರು. ನೀವು ಹೇಳಿದಾನೆ ಏನು ತಪ್ಪು ಮಾಡಿದ್ವಿ? ಆದರೆ ಯೇಸು ಸ್ವಾಮಿ ಸಬ್ಬತ್ ದಿನ ಕೂಡ ಕೆಲಸ ಮಾಡ್ದ. ಬಿಕಾಸ್ he was a 24/7 preacher, healer and teacher. He had no time. Time was not his limit. Because I think ಮೊದಲೇ ಗೊತ್ತಿತ್ತು, ನಾನು 3 ವರ್ಷ ಬದುಕ್ತೀನಿ. ನಮ್ಗೆ ಯಾರು ಹೇಳ್ಬಿಟ್ಟು ತಿಳ್ಕೊಳ್ಳಿ.
ಇನ್ನೊಂದು 10 ದಿವಸ ಬದುಕೆ ಅಷ್ಟೇ. ಆವಾಗ ರೆಸ್ಟ್ ಹೋಗ್ತೀರಾ? ಬೇಡ ಬೇಡ, ಬೇಗ ಬೇಗ ಅವ್ನು ಬರೆಯೋ, ಅವ್ನು ಬರೆಯೋ, ಎಲ್ಲ ಹೇಳೋ, ಅದೆಲ್ಲ ಬಂದು ತಕ್ಕ ಮೊದಲು ಅವ್ರು ಮಾತಾಡ್ಸಿಲ್ಲ, ಇವ್ರು ಮಾತಾಡ್ಸಿಲ್ಲ, ಅವ್ರು ಫೋನ್ ಮಾಡಿ ಬರಕ್ಕೆ ಹೇಳಿ ಸತ್ತೋಗ್ತೀವಿ ನಾವು ಅಂತೇಳಿ ಎಲ್ಲ ಬೇಗ ಬೇಗ ಮಾಡ್ತೀವಿ. ಬಟ್ ನಮ್ಗೆ ಟೈಮ್ ಗೊತ್ತಿಲ್ಲ ಅಷ್ಟೇ. ಹೂಸ್ ನಾಸ್ ಮೇ ಬಿ ಅವ್ರು ಟುಮಾರೋ ಟೈಮ್ ಎಲ್ಲಿದೆ ನಮ್ಮ ಹತ್ರ. We think we are going to live forever and live our life like that. But Jesus was not like that. One Sabbath day he worked. So that was his principle. No rest. Work. As long as you are alive, work. Once you are dead, when you are in the coffin box, you are lying. 24 hours rest in the coffin box. So why do you want to lie down in a coffin box when you are alive? That's not it. Medi assistant ಒಂದು ಕಂಪನಿ ಇದೆ. ನಾನು ಸಂಡೇ ಒಂದು ಆಪರೇಷನ್ ಮಾಡಿದೆ. ಕ್ಲೇಮ್ ಹೋಗ್ತವ್ರೆ. ಕ್ಲೇಮ್ ಹೋದಾಗ ರಿಜೆಕ್ಟ್ ಮಾಡ್ಬೋದು ಆಗ್ತದೆ. ಯಾಕಂದ್ರೆ ಹೌ ಕುಡ್ ಸರ್ಜನ್ ಆಪರೇಟ್ ಆನ್ ಎ ಸಂಡೇ ಅವನು ಆಪರೇಷನ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಸೊ ಇಟ್ಸ್ ಎ ಬೋಗಸ್ ಕ್ಲೇಮ್. ಬಂದರು, ಎಂಕ್ವೈರಿ ಮಾಡಿದ್ರು, OT ರಿಸಿಪ್ಟ್ ಕೊಟ್ಟೆ, ಐ ಟಿ ರಿಸಿಪ್ಟ್ ಕೊಟ್ಟೆ, ಪೇಷಂಟ್ ಎಂಕ್ವೈರಿ ಮಾಡಿದ್ರು, ಕೇಸ್ ಪೇಪರ್ ನೋಡಿದ್ರು, ಎಲ್ಲ ನೋಡಿದ್ರು ದೇ ಆರ್ ನಾಟ್ ಕನ್ವಿನ್ಸ್ ದಟ್ ಎ ಸರ್ಜನ್ ವಿಲ್ ಆಪರೇಟ್ ಆನ್ ಸಂಡೇ. Dismissed, the case was dismissed. Right? So this is the mindset we have. So Jesus Christ was totally different. He had his principles. Sunday ಕೂಡ ವರ್ಕ್ ಮಾಡ್ತಿದ್ದ. ಆಮೇಲೆ ಯಾರು ಡಿಫರೆನ್ಶಿಯೇಟ್ ಮಾಡ್ತಿದ್ದ, ಎಲ್ಲರೂ ಟ್ರೀಟ್ ಮಾಡ್ತಾರೆ. ಮಕ್ಕಳಿರಲಿ, ಕುಷ್ಠರೋಗಿಗಳಿರಲಿ, ವಯಸ್ಸಾದವರಿರಲಿ, ಹೆಣ್ಮಕ್ಳಿರಲಿ, ಆಮೇಲೆ ಅನ್ಟಚಬಲ್ಸ್ ಇರಲಿ. Here comes the touching the untouchables. ಎಷ್ಟೋ ನಾನ್ ಜ್ಯೂಸ್ ಈ ಟ್ರೀಟೆಡ್. ಎಲ್ಲರೂ ಆ ಪರಿಸರಗಳು ಹೇಳೋರು, ನಿಮ್ಮ ದೇವರಾಗಿರೋ, ನಿಮ್ಮ ದೇವ್ರ ಮಗನಾಗಿರೋ, ಸಂಡೇ ಕೆಲಸ ಮಾಡ್ತಾನೆ, ಸಂಡೇ ಕೆಲಸ ಮಾಡೋದು ದೇವ್ರ ಮಕ್ಕಳು ಅಂತಾರ, ದೇವ್ರು ಅಂತಾರ. Secondly, he treats all these non-Jews people. ಅದೆಲ್ಲ ಅದು ದೇವರು ಏನು ಮಾಡ್ತಿದ್ದ? No, I am going to treat everybody. And he used to say, ಯಾವುದು ಇಂಪಾರ್ಟೆಂಟ್? ಅವನು 18 ವರ್ಷದಿಂದ ಅವನು ಸಫರ್ ಮಾಡ್ತಿದ್ದು ನಾನು ಸಂಡೇ ಟ್ರೀಟ್ ಮಾಡೋದು ಇಂಪಾರ್ಟೆಂಟ್, ಅಥವಾ ನಾನು ಕೊಟ್ಟಿದ್ದ ಪ್ರಿನ್ಸಿಪಲ್ಸ್ ಮಾಡೋದು ಇಂಪಾರ್ಟೆಂಟ್? ಯಾವತ್ತು ಅವತ್ತು ಸಂಡೇ ನೀವು ಕ್ಯಾಟರ್ಸ್ಗಳಿಗೆ ನೀರು ಹಾಕಲ್ಲ, ನೀವು ಜನಗಳಿಗೆ ನೀರು ಹಾಕಲ್ವಾ? ಹಾಕ್ತೀರಿ, ಮತ್ತೆ ನಾನೇ ಮಾಡೋದು ಹೀಗೆ ಮಾಡಬಾರ್ದು. His questions were so pertinent and relevant. No one could answer his questions. So ನೀವು ಆ ಪ್ರಾಣಿಗಳಿಗಿಂತ ದೊಡ್ಡವರಲ್ಲ. So why should I not work on a Sunday? So that was this one. So and the role of faith I have told you. Whoever believed in him, ನನಗೆ ಬಟ್ಟೆ ಮುಟ್ಬೋದು ಅಂತ ಹೋಗ್ಬಿಟ್ಟೆ, ಮುಟ್ಟು ಇಲ್ಲ. ಅವರು ದೇವರೇ ನೀನು ನನಗೆ ಹೇಳು ಸಾಕು, ಇಲ್ಲ ಹೀಗೆ. ಆಮೇಲೆ ಯು ನೋ ದಟ್ ರೋಮನ್ ಎಂಪರರ್ ಅವನು ಸರ್ವೆಂಟ್ಸ್ ಹತ್ತೋಗ್ಬಿಟ್ಟೆ. ಆವಾಗ ನಾನು ಅಷ್ಟು ದೂರ ಬರೋಕ್ಕೆ ನೀವು ಬರೋದು ಬೇಡ, ನಾನು ನನ್ನ ಸರ್ವೆಂಟ್ಸ್ನ ಆರ್ಡರ್ ಮಾಡಿದ ನಾನು ಮಾತು ಕೇಳ್ತಾರೆ. ಹಾಗೆ ನೀವು ದೇವ್ರ ಮಗ, ನೀನು ಆರ್ಡರ್ ಮಾಡೋ ನನ್ನ ಸರ್ವೆಂಟ್ಸ್ ಎಲ್ಲಿ ಹೋಗ್ತಾರೆ. ಸೊ ದಟ್ ವಾಸ್ ಫೇತ್. He showed the power of faith and gratitude. I told you about the gratitude. Then he empowered his disciples to heal. ಆ ಡಿಸೈಪಲ್ಸ್ಗೆಲ್ಲ ಹೇಳ್ಕೊಟ್ಟ, ಹೀಗೆ ಮಾಡ್ಬೇಕು, ನೀವು ಹೋಗಿ ಎಲ್ಲ ಕಡೆ ಹೋಗಿ ಹೀಲ್ ಮಾಡಿ. ಏನಂತ ಹೇಳ್ಕೊಟ್ಟ ಅವನು? ಮನೆಗೆ ಹೋಗಿ ಹೀಲ್ ಮಾಡಿ, ಹಳ್ಳಿಗಳಿಗೆ ಹೋಗಿ ಹೀಲ್ ಮಾಡಿ. ನೀವು ಹೆಂಗೆ ಹೀಲ್ ಮಾಡ್ಬೇಕಂದ್ರೆ, ನೀವು ಯು ಆರ್ ಜಸ್ಟ್ ಎ ಸರ್ವೆಂಟ್, ಯು ಗಾಟ್ ಇಟ್ ಫ್ರೀ, ಡೂ ಫ್ರೀ. ಹೌದಾ? ಅವ್ರು ಏನು ಹೇಳಿದೆ ಡಿಸೈಪಲ್ಸ್ಗೆ? ನಿಮಗೆ ಉಚಿತವಾಗಿ ಕೊಟ್ಟಿದ್ದೇನೆ, ನೀವು ಉಚಿತವಾಗಿ ಟ್ರೀಟ್ ಮಾಡಿ. ಈಗ ನಾವೇನು ಮಾಡ್ತೀವಿ? ನಾನು 1 ಕೋಟಿ ಡೊನೇಷನ್ ಕೊಟ್ಟಿದ್ದೀನಿ, I have paid more, I will earn more. Simple. Avaga you are not paid anything, don't take anything. That's what Jesus told. Now, 2 ಕೋಟಿ 3 ರೂಪಾಯಿ ಖರ್ಚು ಮಾಡಿ ಡಾಕ್ಟರ್ ಆಗಿದ್ದೀನಿ, ನಾನು ಯಾವ ರಿಕವರ್ ಮಾಡಬೇಕಿದ್ದು. So more I pay, more I know, more I take. That is our principle. That was Jesus Christ. Okay, then he empowered the disciples to do everything, and he said don't carry any food, any ಇದು ಬಟ್ಟೆ ಗಿಟ್ಟೆ ಏನು ತಗೊಂಡು ಹೋಗಬೇಡಿ, ಹಂಗೆ ಹೋಗಿ ಅಂತ ಹೇಳಿದ್ರು. ಹೌದಾ? ಆಮೇಲೆ he not only empowered disciples to do. ಸೌಲನ ಕಥೆ ಗೊತ್ತಿರಬೇಕಾದ್ರೆ, ಸೌಲ ಅಹಂಕಾರದಿಂದ ಹೇಳಿದ್ದ, ನನಗೆ ಯೇಸು ಸ್ವಾಮಿ ವಿರುದ್ಧ ಕೆಲಸ ಮಾಡ್ತಿದ್ದ, ಅವನು ಬುದ್ಧಿ ಕಲಿಸ್ಬೇಕಾಗಿತ್ತು ಯೇಸು ಸ್ವಾಮಿ. ಅದಕ್ಕೆ ಏನು ಮಾಡ್ದ? ಅವ್ನು ಸಡನ್ ಆಗಿ ಬ್ಲೈಂಡ್ ಮಾಡ್ಬಿಟ್ಟು ಏನು ಮಾಡ್ದ? ಈ ಶೋಡ್ ದಟ್ ಒಬ್ಬ ಆರ್ಡಿನರಿ ಮನುಷ್ಯ ಅನನ್ಯ, ಅವ್ನಿಗೆ ಏನು ತಡೆ ಕೂಡ ಗೊತ್ತಿಲ್ಲ, ಅವನ ಕಡೆಯಿಂದ ಹೀಗೆ ಮಾಡಿಸ್ದ. ಸೊ ವಾಟ್ ಡಸ್ ಇಟ್ ಮೀನ್? It means that God can choose anyone. God can choose anyone to carry out his work. ಈಗ ನಾವು ಒಬ್ಬರು ಚೂಸ್ ಮಾಡೋಕೆ ಏನು ಮಾಡ್ತೀವಿ? ನೀಟ್ ಎಕ್ಸಾಮ್ ಬರೀಬೇಕು, ಟಾಪ್ ಸ್ಕೋರಿಂಗ್ ಬರಬೇಕು, ಮೆಡಿಕಲ್ ಸೀಟ್ ಸಿಗಬೇಕು, ಆಮೇಲೆ ಎಲ್ಲ 10-20 ಎಕ್ಸಾಮ್ಸ್ ಬರೀಬೇಕು, ಬಯೋಸ್ ಪಾಸ್ ಆಗಬೇಕು. ಈಗ ಎಕ್ಸಿಟ್ ಎಕ್ಸಾಮ್ ಏನು ಬಂದಿದೆ, MBBS ಪಾಸ್ ಆದಮೇಲೆ ಮತ್ತೆ ಎಕ್ಸಿಟ್ ಎಕ್ಸಾಮ್ ಬರೀಬೇಕು, ಆಚೆ ಬರಬೇಕು. ಇಲ್ಲಿ ಯೇಸು ಸ್ವಾಮಿ ಹಂಗಲ್ಲ. ಇಸ್ ಟು ಟೇಕ್ ಎನಿಬಡಿ, create them as a doctor himself, right? And what is his basic, what is the significance of the miracles of Jesus Christ? Reverend Luther 25 ನಿಮಿಷ
ಇನ್ನೊಂದು 5 ನಿಮಿಷ 10 ನಿಮಿಷ ಮೇಡಮ್ ಕೇಳ್ಕೊಂಡು ಯಾಕಂದರೆ ಯೇಸು ಸ್ವಾಮಿ ಕೆಲಸ ಎಷ್ಟೊಂದಿದೆ ಅಂದರೆ ಅದು 25 ನಿಮಿಷ ಲೇಟ್ ಅದಕ್ಕೆ ಹೋಗೋದು ಕೆಲಸ ಮಾಡಿ. ಈ ಕಮ್ಯುನಿಟಿ ಸರ್ವಿಸ್ ಕೊಡ್ತಾರಲ್ಲ ಸ್ವಲ್ಪ ಶಾರ್ಟ್ ಆಗ್ತದೆ, ಬೇಗ ಬೇಗ ಇರ್ತದೆ. ಸೊ ಬೇಗ ಬೇಗ ಅಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡಿ. ಈಗ 10 ನಿಮಿಷ ಯೇಸು ಸ್ವಾಮಿ ಮಾಡಿದ್ದೀವಿ ಕೆಲಸ ಸ್ವಲ್ಪ ಯೋಚನೆ ಮಾಡಿ. ಯಾಕಂದ್ರೆ ನಾನು ವೈದ್ಯ, ನಾನೇ ನಿಮಗೆಲ್ಲ ಹೇಳ್ಬೋದು. ಈಗ ನಮ್ಮ ಪಾಸ್ಟರ್ ನಮಗೆ ತುಂಬ ಚೆನ್ನಾಗಿ ಹೇಳ್ತಾರೆ, ಬಟ್ ಒಬ್ಬ ಡಾಕ್ಟರ್ ಹೇಳೋದು ಇಸ್ ಅ ಡಿಫ್ರೆಂಟ್ ಕಾಂಟೆಕ್ಸ್ಟ್ ಆಲ್ಟುಗೆದರ್, ರೈಟ್? ಸೊ ವಾಟ್ ಇಟ್ ಜೀಸಸ್ ಟೀಚರ್ಸ್ ಮೆಂಟಲ್, ಫಿಸಿಕಲ್, ಇಮೋಷನಲ್, ಸ್ಪಿರಿಚುವಲ್ ಹೆಲ್ತ್. ಫಿಸಿಕಲ್ ಹೆಲ್ತ್ ಏನು ಹೇಳಿದ್ರೆ ಸ್ವಾಮಿ, ನಿಮ್ಮ ದೇಹ ಒಬ್ಬ ದೇವಸ್ಥಾನ ಇದ್ದಂಗೆ. ಇಟ್ಸ್ ಎ ಟೆಂಪಲ್, ಡೋಂಟ್ ಪೊಲ್ಯೂಟ್ ಯುವರ್ ಟೆಂಪಲ್. ಅದೇ ಸ್ವಾಮಿ ಹೇಳ್ಕೊಟ್ಟು ಇಲ್ಲೋ. ಪೊಲ್ಯೂಟಿಂಗ್ ದ ಟೆಂಪಲ್ ಅಂದ್ರೆ ಏನೋ ಕುಡಿಯೋದು, ಸೇರೋದು, ಡ್ರಗ್ಸ್, ಇದೇ ಪೊಲ್ಯೂಟಿಂಗ್ ದ ಟೆಂಪಲ್. ನಾವು ಮಾಡ್ತೀವಿ ನೋಡಿ, ಇವಾಗ ನಮ್ಮ ಇನ್ಸ್ಟಾಸ್ ಮಾಡ್ತಾರೆ ನೋಡಿ. ಈಗ ಪೊಲ್ಯೂಟಿಂಗ್ ದ ಟೆಂಪಲ್ ಇಸ್ ಟೋಟಲಿ ಡಿಫ್ರೆಂಟ್. ಈಗ ಬರೀ ವಾಟ್ಸಪ್ಪು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಏನೋ ಅವ್ರು ನಮ್ಗೆ ಪೊಲ್ಯೂಟಿಂಗ್ ದ ಮೈಂಡ್ ಅಂಡ್ ಇದು ನಮ್ಮ ದೇಹ ಕೂಡ. ಸೊ ವಿ ಪೊಲ್ಯೂಟ್ ದ ಬಾಡಿ, ಡೋಂಟ್ ಪೊಲ್ಯೂಟ್ ದ ಬಾಡಿ. ಈಗ ಟೆಂಪಲ್ ಅಲ್ಲಿ ಎಲ್ಲ ಹೊರತು ಓಡಿಸ್ತಾನೆ ಇದೆಯಾ? ಸೊ ನಾವು when Jesus Christ could do that, we also should see our body is a temple. Don't violate it. And then he taught the mental power, emotional power, spiritual health. He said ನಿಮಗೆ spiritual knowledge ಬೇಕು. Spiritual ಎಷ್ಟೋ ಭಾಷೆಗಳು they speak so many things, but they are non-spiritual, right? So Jesus told about physical health, mental health by counseling, emotional health by giving you the courage to live a life based on his trust, and he told about spiritual health by preaching. So physical, mental, emotional, spiritual, when you get all four, that is known as health. That is the definition of World Health Organization. What is the definition of World Health Organization? Health, a complete well-being of physical, mental, social and spiritual well-being, not the absence of disease or infirmity. That is the definition of WHO. ಈ WHO ಹೊಸ ಡೆಫಿನೇಷನ್ ಅಲ್ಲ, ಯೇಸು ಸ್ವಾಮಿ ಹೇಳಿದ್ರು 2.5 ವರ್ಷ ಹಿಂದೆ ಮಾಡಿ ತೋರಿಸಿದ್ದು ನಾವು. ಈ WHO ಬರೀ ಡೆಫಿನೇಷನ್ ಕೊಡುತ್ತೆ, ಕ್ರೈಟೀರಿಯಾ ಕೊಡುತ್ತೆ, ಏನು ಮಾಡಲ್ಲ, ನಥಿಂಗ್ ಇಟ್ ಡಸ್. ಓಕೆ, ರೈಟ್. ಅಂಡ್ ದೆನ್ ಯು ಆಲ್ಸೋ ಟೋಲ್ಡ್ ಕಾಯಿಲೆ ಬಂದಾಗ ನಮಗೆ ಬರುತ್ತೆ ಕಾಯಿಲೆ, ನಿಮಗೆ ಬರುತ್ತೆ, ಎಲ್ಲರಿಗೂ ಬರುತ್ತೆ. ಈ ಮನುಷ್ಯ ಜೀವ ಹುಟ್ಟಿದ ಮೇಲೆ ಕಾಯಿಲೆ ಬರುತ್ತೆ. ಒಂದು ದಿವಸ ಸಾಯ್ತೀವಿ, ಕಾಯಿಲೆಯಿಂದ ಸಾಯ್ತೀವೋ, ಒಂದು ದಿವಸ ನಮ್ಮ ಹಾರ್ಟ್ ನಿಂತಾಗ ಅಂದ್ರೆ ಖಂಡಿತವಾಗಿ ಸಾಯ್ತೀವಿ. ಎವ್ರಿಬಡಿ ಹ್ಯಾಸ್ ಟು ಡೈ ಒನ್ ಡೇ. ಸೊ ಜೀಸಸ್ ವಾಟ್ ಹಿ ಟೋಲ್ಡ್, ವೆನ್ ಯು ಗೆಟ್ ಎನ್ ಇಲ್ನೆಸ್, ನಿಮ್ಗೆ ಕಾಯಿಲೆ ಬಂದಾಗ ಡೋಂಟ್ ಡಿಸ್ಪೇರ್, ಹೆದರ್ಕೋಬೇಡ್ರಿ. ಯಾಕಂದ್ರೆ ಆ ಕಾಯಿಲೆ ಯಾಕೆ ಬಂದಿದೆ ನಿಮಗೆ, ಐ ವಿಲ್ ಶೋ ದ ಪವರ್ ಓವರ್ ದಟ್ ಡಿಸೀಸ್. ನೀವು ಯೇಸು ಸ್ವಾಮಿ ನಂಬು, ಐ ವಿಲ್ ಕ್ಯೂರ್ ಯು ಆಫ್ ದ ಡಿಸೀಸ್. ಅವಾಗ ಏನಾಗುತ್ತೆ ನೋಡ್ದ, ಅವನು ಎಷ್ಟು ಕಿಡ್ನಿ ಫೇಲ್ ಆಗಿತ್ತು, ನೋಡ ಅವ್ನು ಬ್ರೇನ್ ಫೇಲ್ ಆಗಿತ್ತು, ಅವ್ನು ಬಂದ್ಬಿಟ್ಟ ನೋಡು. ಈಸ್ ಎ ಸ್ಪಿರಿಚುವಲ್ ಗೈ. ಸೊ God says, I will show my power to you. For that what we should do? ಏನು ಮಾಡಬೇಕು? ಸವಿಕರಿ ಕ್ವಶನ್ ಕೇಳ್ತೀವಿ, ಏನು ಮಾಡಬೇಕು? ನಮ್ಮ ಕಾಯಿಲೆ ಗುಣ ಆಗಬೇಕು, ನಾವು ಏನು ಮಾಡಬೇಕು? ನಂಬಬೇಕು. ನಂಬ್ತೀವ ನಾವು? ದಟ್ ಇಸ್ ದ ನೆಕ್ಸ್ಟ್ ಮೂಡ್ ಕ್ವಶನ್. ಡು ವಿ ಬಿಲೀವ್ ಗಾಡ್? ಡು ವಿ ಬಿಲೀವ್ ಜೀಸಸ್? ಹಂಗಿದ್ರೆ ಯೇಸು ಸ್ವಾಮಿ ಯಾಕೆ ಹೇಳ್ದ, ನಿನಗೆ ಸಾಸಿವೆ ಕಾಳಷ್ಟಾದರೂ ನಂಬಿಕೆ ಇದ್ದರೆ ನಾನು ಈ ಮೌಂಟನ್ ಇಲ್ಲಿಂದ ಯಾಕೆ ದೇವರು ಯೇಸು ಸ್ವಾಮಿಗೂ ಕೊಟ್ಟಿದ್ರು, ನಿಮಗೆ ಸಾಸಿವೆ ಕಾಳಷ್ಟು ನಂಬಿಕೆ ಇಲ್ಲ. ಅವಾಗೂ ಇಲ್ಲ, ಇವಾಗೂ ಇಲ್ಲ. ನಾವು ಚರ್ಚಿಗೆ ಹಾಕೋದು ನೋಡಿ, ಭಯ ಯೇಸು ಸ್ವಾಮಿಯನ್ನು ಬೇರೆ ಮಾಡಲಿಕ್ಕೆ ನಾವು ಒಳ್ಳೆ ಕೆಲಸ ಯಾಕೆ ಮಾಡ್ತೀವಿ, ಆಂಟಿ ಯಾಕೆ ಹಾಕ್ತೀವಿ, ಕವರ್ ಇಲ್ಲ. ದೇವರು ನನ್ನ ಆಮೇಲೆ ನಾಳೆ ನನಗೆ ಒಳ್ಳೆ ಸಮೃದ್ಧಿ ಕೊಡಲಿಲ್ಲ ಅಂದರೆ ಭಯದಿಂದ ಹಾಕ್ತೀವಿ. ದೇವ್ರ ಪ್ರೀತಿ ಮೇಲೆ ಹಾಕಲ್ಲ ನಾವು. ದೇವ್ರನ್ನ ಪ್ರೀತಿ ಮಾಡೋದು ಹೇಳ್ದ, ನಾವು ದೇವ್ರನ್ನ ಪ್ರೀತಿ ಮಾಡೋದು ಬಿಟ್ಟು ಬರೀ ಭಯ. ಅದೇನಾಗ್ಬಿಟ್ಟು ಕಾಯಿಲೆ ಬಂದ್ಬಿಡುತ್ತೆ. ದೇವರು ಎಂದಾರು ಕಾಯಿಲೆ ಕೊಡ್ತಾನ? ನೀವೆಲ್ಲ ಅಪ್ಪ ಮಗಳು ಇದ್ದೀರಿ, ನಿಮ್ಮ ಮಕ್ಕಳು ಎಂದಾದ್ರು ನೀವು ಕಷ್ಟ ಮಾಡ್ತೀರಾ? ನಿಮ್ಮ ಮಕ್ಕಳು ಏನೇ ನಿಮ್ಮ ಮಕ್ಕಳಿಗೆ ಬಡೀಲಿ ಏನೋ ಮಾಡಿ ವಿಲ್ ಸ್ಟಿಲ್ ಬ್ಲೆಸ್ ದಟ್ ಚೈಲ್ಡ್. ಮತ್ತು ನಾವೇ ಆರ್ಡಿನರಿ ಮಾರ್ಟಲ್ಗಳು. ನಾವು ಯೇಸು ಸ್ವಾಮಿ ಹೇಳಿದ್ರು, ಅವ್ನು ಇನ್ನೂ ಶಿಕ್ಷೆ ಕೊಡಲ್ಲ ಯಾರು. ದೇವ್ರ ಭಯ ದೇವ್ರು ಬರುತ್ತೆ ನಿಮಗೆ, ನೋಡ್ತಾ ಇರೋ ಅದು ಎದುರಿಸ್ತಾ ಇರ್ತೀವಿ. ದೇವರು ಕಣ್ಣು ಮುಚ್ಚಿಲ್ಲ, ಕಣ್ಣು ಬಿಡ್ತಾರೆ ದೇವರು ಅಂತ. ದೇವ್ರು ಕಣ್ಣು ಬಿಟ್ಟು ಏನು ಮಾಡ್ತಾರೆ ಅಷ್ಟೇ. ಗಾಡ್ ನಮ್ಮ ಕರ್ಮಗಳು ನಾವು ತಿಂತಾವೆ ಲಾಸ್ಟಿಗೆ. It is not God who punishes us, it is our karma which will punish us. Karmic philosophy ಮಾಡಿದ್ರು ಮಾರಾಯ. ಅಲ್ಲಿ ಯೇಸು ಸ್ವಾಮಿ ಏನು ಮಾಡೋಕ್ಕಾಗಲ್ಲ. You cannot stop it. God cannot stop the reaction of your action. You understand? So God said how to tackle illness, right? That is our greatest fear. ಏನೋ ಕಾಯಿಲೆ ಬಂದ್ಬಿಟ್ರೆ ಕಥೆ ಏನು, ನಾನು ಸತ್ತೋಗ್ಬಿಟ್ರೆ ನನ್ನ ಕಥೆ ಏನು, ನನ್ನ ಮಕ್ಕಳ ಕಥೆ ಏನು, ನನ್ನ ಹೆಂಡತಿ ಕಥೆ ಏನು, ನಿಮಗೆ ಕಥೆ ಏನು ಬೇಕಾದ್ರೆ ನೀವು ಹೋಗ್ತಾ ಇರೋ ದೇವ್ರು ನೋಡ್ಕೊತಾನೆ. all child of God. God will take care. God will ನಾವು ಅನ್ಕೊಂಡು ಭ್ರಮೆಯಲ್ಲಿದ್ದೀವಿ ನಾವು. ನನ್ನ ಹೆಂಡತಿ, ನನ್ನ ಮಕ್ಕಳು, ನಾನು ಇಲ್ಲಂದ್ರೆ ಏನಾಗುತ್ತೆ ನೋಡಿ, ಯಾರು ನೋಡಿ ಬರಲ್ಲ.
ಒಂದು ದಿವಸ ಬರ್ತಾರೆ ಸಮಾಧಿಗೆ ಅಷ್ಟೇ, ಬರ್ತಾರೆ 11ನೇ ದಿವಸಕ್ಕೆ 10ನೇ ದಿವಸಕ್ಕೆ ಪ್ರೇ ಮಾಡ್ತಾರೆ, 41 ದಿವಸಕ್ಕೆ ಪ್ರೇ ಮಾಡ್ತಾರೆ, ವರ್ಷಕ್ಕೆ ಹೋದ್ರೆ ಹಾರ ಹಾಕ್ತಾರೆ, ಫಿನಿಶ್, ಓವರ್, ಲೈಫ್ ಗೋಸ್ ಆನ್, ನೋಬಡಿ ಇಸ್ ಗೋಯಿಂಗ್ ಟು ಸ್ಟಾಪ್ ಫಾರ್ ಯು. ಬಟ್ ನಾವು ಭ್ರಮೆ ಬದುಕಿದ್ದೀವಿ. ಅಯ್ಯೋ ಯಾರು ನಿಮ್ಮವರಿಲ್ಲ, ನಿಮ್ಮವ್ರು ಇದ್ದೀವಿ ಯೇಸು ಸ್ವಾಮಿ ಒಬ್ಬನೇ, ಅವನೇ ನೀವು ಟಚ್ ಮಾಡೋಕ್ಕಿಲ್ಲ. ಯು ಆರ್ ಅನ್ ಅನ್ಟಚಬಲ್ ಪರ್ಸನ್ ಲೀಡಿಂಗ್ ಎ ಲೈಫ್ ಆಫ್ ಸೊ ಲೆಟ್ ಮಿ ಕನ್ಕ್ಲೂಡ್ ನೌ. ಸೊ ಇಷ್ಟೆಲ್ಲ ಮಿನಿಸ್ಟ್ರಿ ದೇವ್ರ ಬಗ್ಗೆ ನೋಡಿದಿರಿ, ಕೇಳಿದಿರಿ. ನಾನು ವರ್ಷಕ್ಕೆ ಒಂದ್ಸಲ ಅದು ಮೇಡಮ್ ಅಂದ್ರೆ ಬರ್ತಿರಲಿಲ್ಲ, ಅದು ಇಲ್ಲ ಚರ್ಚೆಗಳು ಹೋಗಿದೆ. ಸೊ ಯು read about everything, right? So what is the greatest, ಈ 3-4 ಮಿನಿಸ್ಟ್ರಿ ಒಳಗೆ, ಎಜುಕೇಶನ್ ಮಿನಿಸ್ಟ್ರಿ, teaching ministry and healing ministry and preaching ministry and miracles, which was the greatest? Yav great? Teaching was greater, spiritual was greater, healing was greater, miracles were greater. Yav gottu yaru neeven heltira? Miracles neevu heltira, adu neeven nadi miracle neeven nadiddu 5,000 ಜನಕ್ಕೆ 2 ರೊಟ್ಟಿ 5 ರೊಟ್ಟಿ 2 ದಿನ ಅದು ಮಿರಾಕಲ್. ಸೊ ಜೀಸಸ್ ಬಂದು ಕೇಳಿದ್ರು, ಯಾರು ಕೇಳಿದ್ರು? ಯೋಹಾನ ಕೇಳಿದ್ರು. ಯೇಸು ಜಾನ್ ವಾಸ್ ಇನ್ ದ ಪ್ರಿಸನ್. ಸೊ ಅವನು ಕೇಳ್ದಂತೆ, ಯಾರೋ ಒಬ್ಬರು ಕೇಳಿಸ್ಕೊತಾ ಇದ್ದೀನಿ ನಾನು, ತುಂಬಾ ಕೆಲಸ ಮಾಡ್ತಾರೆ, ಯಾವುದು ಕೇಳಿದಾಗ ಅದು ಬಂದು ಯೇಸು ಸ್ವಾಮಿಗೆ ಹೇಳ್ತಾರೆ. ಜಾನ್ ವಾಸ್ ಆಸ್ಕಿಂಗ್, ಹೂ ಇಸ್ ದಿಸ್ ಪರ್ಸನ್ ಹೂ ಇಸ್ ಸ್ಪ್ರೆಡಿಂಗ್ ಸೋ ಮಚ್ ಆಫ್ ಗುಡ್ ವರ್ಕ್? ಅವಾಗ ಯೇಸು ಸ್ವಾಮಿ ಹೇಳ್ತಾನೆ, ಹೋಗಿ ಅವ್ನು ಹೇಳಿ, ಕುರುಡರಿಗೆ ಕಣ್ಣು ಬಂದಿದೆ, ನಡಿಲಾರರು ನಡೀತಾ ಇದ್ದಾರೆ, ಏನೋ ಕಾಯಿಲೆ ಇದ್ದವರೆಲ್ಲ ವಾಸಿ ಆಗಿರ್ತಿದೆ, ಅವನೇ ಬಂದಿರೋದು. ಯು ವಿಲ್ ನಾಟ್ ಸೇ ಟೀಚರ್ ಬಂದಿದ್ದಾರೆ, ಒಳ್ಳೆ ಟೀಚರು, ಕಥೆಗಳು ಚೆನ್ನಾಗಿ ಹೇಳ್ತಾರೆ ಹೇಳು ಹೋಗಿ, ಅದು ಪ್ರೀಚ್ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳು. ನೋ, ಮಿರಾಕಲ್ ಅದಲ್ಲ. ಹಿ ಟೆಲ್ಸ್ lame people can walk, the blind can see, right? Go and tell John that he is the chosen person who has come, right? So that's it. So what we should do on this medical Sunday, understand the concept of this what to say theme, touching the untouchable. We have become untouchables to God. So let us become more touchable to Him and understand what Jesus told. Keep your body fit. As a doctor, I am spreading the message of Christ to you. Keep your body fit. Exercise ಮಾಡಿ, ಬೇಗ ಎದ್ದೇಳಿ, ನಿಯಮಿತವಾದ ಆಹಾರ ಸೇವನೆ ಮಾಡಿ, ಭಾಳ ಸ್ಟ್ರೆಸ್ ಮಾಡ್ಕೋಬೇಡಿ, ಆರಾಮಾಗಿ ರಿಲ್ಯಾಕ್ಸ್ ಮಾಡಿ, ಮೆಡಿಟೇಷನ್ ಮಾಡಿ, ಪ್ರಾಣಾಯಾಮ ಮಾಡಿ, ಡೀಪ್ ಬ್ರೀದಿಂಗ್ ಮಾಡಿ, ಎಲ್ಲ ಮಾಡಿ. ಕೀಪ್ ಯುವರ್ ಬಾಡಿ ಫಿಟ್. ಡೋಂಟ್ ಟಚ್ ಆಲ್ಕೋಹಾಲ್, ಸ್ಮೋಕಿಂಗ್, ಆಲ್ ದಟ್ ಬಿಗ್ ಇಸ್ ಆಲ್ ಪಾಯ್ಸನ್. ಪೇಷಂಟ್ಸ್ ಬರ್ತಾರೆ, ಸರ್ ನಾನು ದಿವಸ ಒಂದು 10 ಸಿಗರೇಟ್ ಸಿಗ್ತೀನಿ ಸರ್, ಒಂದು 2 ಸಿಗರೇಟ್ ಬರೋದು ಸರ್, ಏನು ಬಿಡಿ ಆಯ್ತಪ್ಪ. ಹ್ಯಾಬಿಟ್ ಹೆಂಗಾದ್ರೆ ಕೇಳು, ಬಿಟ್ಟರೆ ಬಿಟ್ಟು ಹ್ಯಾಬಿಟ್. ಈಗ 8 ಬಂದೆ, 2 ತೆಗೆ, ಆಮೇಲೆ ಸ್ವಲ್ಪ ಸರ್ಚ್ ಮಾಡ್ತೀವಿ, ಇನ್ನೊಂದು ಸೇರ್ಬೇಕು, 3 ಇನ್ನೊಂದು 4 ಹೋಗ್ಲಿ ಬಿಡ, ಹಾಳಾಗಿದ್ದಾರೆ, ಸೇರ್ಬಿಟ್ರಾಗಿ ಏನಾಗಿ ಇಷ್ಟು ದಿವಸ ನಾನು ಇರಲಿಲ್ಲ ಆರಾಮಾಗಿ. ಸೊ ವಾಟ್ ಜೀಸಸ್ ಸೇಸ್ ಈಸ್ ಕೀಪ್ ಯುವರ್ ಬಾಡಿ ಫಿಟ್ ಬೈ ಯುವರ್ ವಿಲ್ ಪವರ್ and mind fit, emotions fit by proper relaxation techniques and contentment. ಸಮಾಧಾನ. ನಾನು ದೇವ್ರು ಇಷ್ಟಾದರೂ ಮಾಡಿಲ್ಲ, ನಿಮ್ಮ ಮುಂದೆ ಕಿವಲ್ಲಿ ಇರೋ ನೋಡ್ರಿ, ಹಿಂದೆ ಕಿವಲ್ಲಿ ಇರೋ ನೋಡ್ರಿ. ನೀವು ಹಿಂದೆ ಕಿವಲ್ಲಿ ಇರ್ತಿತ್ತು, ಆ ಕಡೆ ಇರ್ತೀವಿ ಒಂದ್ಸಲ ನೋಡ್ಬಿಡಿ, ನೀವು ವೆರಿ ಹ್ಯಾಪಿ. ಅಯ್ಯೋ ನಾನು ಹಿಂಗೆ ಎಷ್ಟು ಎಷ್ಟು ಸರ ಮೊನ್ನೆ ತಿರುಪತಿಗೆ ಹೋಗಿದ್ದೆ, ಐ ಹ್ಯಾವ್ ಕಾಲ್ಡ್ ತಿರುಪತಿ ದರ್ಶನ ಹೋದೆ, ಬಿಕಾಸ್ ದೇ ಹ್ಯಾವ್ ಕಾಲ್ಡ್ ಮಿ ಫಾರ್ ಕಾನ್ಫರೆನ್ಸ್, ಒನ್ ಆಸ್ ಸ್ಪೀಕರ್. ಸೊ ಆಲ್ ಸ್ಪೀಕರ್ಸ್ ದೇ ಆರ್ ಅರೇಂಜ್ಡ್ ಫ್ರೀ ದರ್ಶನ. No, let me go and see this meditation of God. Oh, sure. VIP pass ಇದೆ ನನಗೆ. Still so much of rush. ಮುಂದೆ ನೋಡ್ತೀನಿ ಅಷ್ಟೇ, ಏನಪ್ಪ ಯಾವಾಗ ಅಲ್ಲಿ ಹೋಗ್ತೀನಪ್ಪ ಅಂತ ಯೋಚನೆ ಮಾಡ್ತೀನಿ. ಕರೆ ಒಂದ್ಸರಿ ಹಿಂದೆ ನೋಡ್ತೀನಿ, ಎಲ್ಲ ವೆರಿ ಹ್ಯಾಪಿ, ಇಷ್ಟೇ ದೂರ ಇರೋಲ್ಲ. Right? Contentment. So develop that contentment habit and we have fallen in our duties. ಆದ್ದರಿಂದ ನಮ್ಮ ಹಾಸ್ಪಿಟಲ್ಗಳೆಲ್ಲ ಮುಚ್ಚೋಗ್ತಾ ಇದ್ದಾವೆ. 2,000-3,000 ಮಿಷನ್ ಹಾಸ್ಪಿಟಲ್ಸ್ ಇತ್ತು ಇಂಡಿಯಾದಲ್ಲಿ. ಮಿಷನ್ ಹಾಸ್ಪಿಟಲ್ಸ್ ಆರ್ ಫೇಮಸ್ ಫಾರ್ ಸರ್ವಿಸ್. ನೌ ಲೆಸ್ ದನ್ 100 ಆರ್ ಅಲೈವ್. ನಮ್ಮ ಚನ್ನಪಟ್ಟಣ ಹಾಸ್ಪಿಟಲ್ ಮುಚ್ಚೋಯ್ತು, ಚಿಕ್ಕಬಳ್ಳಾಪುರ ಹಾಸ್ಪಿಟಲ್ ಮುಚ್ಚೋಯ್ತು, CSI ಹಾಸ್ಪಿಟಲ್ ಕುಡ್ತಾ ನಡೀತಾ ಇತ್ತು. ದಿಸ್ ಇಸ್ ದ ಫೇಟ್ ಆಫ್ ದ ಮೆಡಿಕಲ್ ಸರ್ವಿಸ್. ಸೊ ಅದಕ್ಕೆ ನಾ ಹೇಳ್ತಾ ಇರೋದು, ವಿ ಆರ್ ಅನ್ಟಚ್ಡ್ ಬೈ ಕ್ರೈಸ್ಟ್. We are untouched. Whether I am a doctor, whether you are an ordinary person, or he is a person, we are not touched by Christ at all. In Bible, ಕೈಯಲ್ಲಿ ಇಟ್ಕೊಂಡಿದ್ದೀವಿ ಅಷ್ಟೇ. ಓದ್ತೀವಿ, ಚೆನ್ನಾಗಿ ಓದೋಲ್ಲ ಕಲ್ತೀವಿ, ಓದ್ತೀವಿ, ಒಂದು ಅಕ್ಷರ ತಲೆ ಓದಿದೆ, ನಥಿಂಗ್ ಹ್ಯಾಸ್ ಡನ್. ಅದು ಓದ್ಬೇಕು, ತಡೋಡಿಸ್ತಿದ್ದೆ, ಅದು ಬಿಡಿಸಲಿಲ್ಲ ಅಂದರೆ ಬಿಡಿಸಲ್ವೇ ಅದು ಕನ್ನಡ ಓದೋದು ನೋಡಿದ್ದೀನಿ. ನನಗೂ ಓದಕ್ಕೆ ಬರಲ್ಲ. ಇವಾಗ ಸ್ಟಾರ್ಟ್ ರೀಡಿಂಗ್, ಐ ಸ್ಟಾರ್ಟ್
humbly, right? So, but the principles of Christ who practiced was, for example, Mother Teresa, Ida Scudder, they practiced and preached. That is why CMC Vello, then Mother Teresa, she was the one who was touching the untouchable. Mother Teresa was the one who was touching the untouchable. She got the reward for it. She got Nobel Prize, she got Bharat Ratna, she got everything. Yesu Swami ಇದ್ದಿದ್ರೆ ಇವತ್ತು ಏನೇನು ಅವಾರ್ಡ್ ಬರ್ತಿದ್ರಿ ಸ್ವಾಮಿಗೆ? That is left in you. Right? So, birth and death, life of Jesus Christ is a medical miracle. It's a medical miracle. ಹುಟ್ಟಿದ್ದು ಸವಗಿಸಿಲ್ಲ. ಸತ್ತಿದ್ದು ಕೂಡ ಅವನು ತಕ್ಷಣ ಸಾಯಲಿಲ್ಲ. ಅಂದರೆ ತಕ್ಷಣ ಅವನು ಉಳಿಸ್ಕೊಳ್ಳಿಲ್ಲ. ಎಷ್ಟು ಸ್ಮಾರ್ಟ್ ಇದ್ದಾನೆ ಯೇಸು ಸ್ವಾಮಿ. ಅವನ ಪವರ್ ಎಷ್ಟಿತ್ತು ಅಂದರೆ ಅವ್ನು ಏನು ಮಾಡೋಕ್ಕಾಗ್ತದೆ ಯಾರು? He would have just wished and then everybody would have collapsed. But he allowed them to kill him. ಯೋಚನೆ ಮಾಡಿದ್ರೆ ಯಾಕೆ ಯೇಸು ಸ್ವಾಮಿ ಅವರು ಅವ್ನು ನೋಡಿ ದೇವಿ ಮಾಡ್ತಾರಲ್ಲ, ದೇವಕುಮಾರ ಮಗನ ಉಳಿಸ್ಕೊಳ್ಳೋ ನೋಡೋಣ, ಅವ್ನ ಪವರ್ ಇರಲಿಲ್ಲ ಯೇಸು ಸ್ವಾಮಿಗೆ, ಉಳಿಸ್ಕೊಳ್ಳೋಕೆ ಆಗ್ತಿರ್ಲಿಲ್ಲ, ಉಳಿಸ್ಕೊಂಡಿಲ್ಲ ಅವನು. He wanted to show them, you kill me, ನಗ್ರಿ 3 ದಿವಸ ನಗ್ರಿ, ಚೆನ್ನಾಗಿ ನಗ್ರಿ, 3 ದಿವಸ ನಾ ಇದ್ದಿರ್ತೀನಿ, ಅವಾಗ ಏನಾಗ್ತೀರಿ, ನಾನು ನಗ್ತೀನಿ, ನೀವು ಸುಮ್ಮನೆ. The one who laughs the last laughs the loudest. ಅದೇ ಯೇಸು ಸ್ವಾಮಿ ಏನು ತೋರಿಸ್ತಾನಂದ್ರೆ, ನೀವು ನನಗೆ ನಾನು ಪ್ರಿವೆಂಟ್ ಮಾಡ್ಕೊಂಡ್ಬಿಟ್ರೆ ಯೇಸು ಸ್ವಾಮಿ ಇಷ್ಟು ಅಮರನಾಗ್ತಿದ್ದೀನಿ. He dies and shows you all that I love you so much that I have given my life to you. ನಾವು ಕೊಡ್ತೀವ ಯಾಕಂದ್ರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಲೈಫ್ ಕೊಡ್ತೀವ, ಯಾಕಂದ್ರೆ ಕಿಡ್ನಿ ಕೊಡ್ತೀವಿ, ಅವರು ಗಲಾಟೆ ಮಾಡ್ಕೊಂಡು ನಿಮ್ಮ ಮದುವೆ ನನ್ನ ಕತೆಗೆ ನಮ್ಮ ಕಿಡ್ನಿ ಕೊಡ್ತೀವಿ ಅಂತ ಎದ್ಕೊಂಡು ಕಿಡ್ನಿ ಕೊಡ್ತೀವಿ. ಯಾರ ಡಾಕ್ಟರ್ ನೋಡಮ್ಮ, ಈ ನಿಮ್ಮ ಗಂಡ ಸಾಯ್ತಾನೆ, ನಿಮ್ಮ ಮಗ ಸಾಯ್ತಾನೆ, ನಿಮ್ಮ ಜೀವ ಕೊಟ್ಟು ಟ್ರಾನ್ಸ್ಫ್ಯೂಸ್ ಮಾಡ್ಬಿಡ್ತೀನಿ, ಕೊಡ್ತೀರಾ ಜೀವನದಿಂದ? ಹಾಂ ಅಲ್ವಾ? ಮಕ್ಕಳಿಗೆಲ್ಲ ನಿಮ್ಮ ಮಕ್ಕಳು ಕೇಳಿಸ್ಕೊಂಡ್ಬಿಟ್ಟಲ್ಲ, ನಮ್ಮ ಈಗ ಹೇಳ್ಬಿಟ್ಟು ಅದಕ್ಕೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬರೋಲ್ಲ ಸುಳ್ಳಿಗೆ. Okay, so Jesus Christ gave the life. Why? He could have prevented death himself. He wanted to show you all, I can do the ultimate sacrifice for you. Ultimate sacrifice for you. Then 3 days ಮಾತ್ರ ಏನು ಮಾಡ್ತಾನೆ, ಆಚೆ ಬಂದ್ಬಿಡ್ತಾನೆ. ಅವಾಗ ಏನಾಯ್ತು, ಅಷ್ಟೆಷ್ಟೆಲ್ಲ ಕಷ್ಟಪಟ್ಟು ಅವ್ನು ಸಾಯಿಸಿದ್ದು, ಹೊಡೆದಿದ್ದು, ಬರೆದಿದ್ದು, ಮುಳ್ಳಿನ ಕಿರೀಟ ಆಗಿದ್ದು, ಏನು ಮಾಡಿದ್ದೆಲ್ಲ ವೇಸ್ಟ್ ಆಗುತ್ತೆ. He showed, I am the Lord of the dead. Right? So that was what he showed. So let us all practice his principles in life. Let us lead a purposeful life. ಯೇಸು ಸ್ವಾಮಿ ಹೇಗೆ 3 ವರ್ಷ ಕೆಲಸ ಮಾಡ್ದ, ಎಷ್ಟೆಲ್ಲ ನಾವು ರಿಟೈರ್ ಆಗೋದು ಕೆಲಸ ಮಾಡ್ತೀವಿ, ರಿಟೈರ್ ಆದಮೇಲೆ ಸತ್ಯ ಹೋಗ್ತಲ್ಲ ರಿಟೈರ್ ಆಗಿ ಯಾರು ನಮ್ಮ ಕೊಲೀಗ್ಸ್ ಯಾವಾಗ ಬಂದು ಏನೋ ಒಂದು ಗವರ್ಮೆಂಟ್ ಆಗ್ತಾರೆ, ಕೋಟಿ ಆಗ್ತಾರೆ, ಶಾಲ್ ಆಗ್ತಾರೆ, ಒಂದು ಮನೆ ಕೊಡ್ತಾರೆ, ಸಬ್ಜೆಕ್ಟ್ ಇಷ್ಟಪಟ್ಟು ಮಾಡ್ತಾರೆ. ದಟ್ ಇಸ್ ಹೌ ವಿ ಹ್ಯಾವ್ ಲಿವ್ಡ್ ಅವರ್ ಲೈಫ್. ಜೀಸಸ್ ಕ್ರೈಸ್ಟ್ ಯಾವ ಥರ ಲೈಫ್ ಮಾಡಿ, ಯು ಸಿ 3 years is work, 33,000 years is going on. Same like Swami Vivekananda. Swami Vivekananda ಮಾಡಿದ 3 ವರ್ಷ. He died at the age of 33. And see the influence what he has created. When they can do, why can't I do? ನಾವು ದೇವ್ರ ಮಕ್ಕಳೇ ತಾನೆ, ಯೇಸು ಸ್ವಾಮಿ ಮಕ್ಕಳು ತಾನೆ, ನಾವು ಬೇರೆ ಮಕ್ಕಳು ಯಾರು ಆಗಿ ನಮ್ಮ ಅಪ್ಪ ಹೆಸರು ದೇವರ ಸ್ಪೀಕರ್, ನಮ್ಮ ಹೆಸರು ಸಂಪರ್ಕವಾಗಿ ಅವ್ರ ಮಕ್ಕಳು ಅಥವಾ ದೇವರ ಮಕ್ಕಳು. ನೀವೆಲ್ಲ ಯಾರು? ನಿಮ್ಮದು ಅಪ್ಪ ಅಮ್ಮ ಇದ್ದಾರೆ ಅಷ್ಟೇ. ಬಟ್ ಹೂ ಆರ್ ಯು? The child of God. God is who? Jesus Christ for us. When, so what Jesus Christ can do, we also can do, provided we open our hearts, become touchable from untouchable. Then we see the glory. Thank you very much. Let us pray. ಪವಿತ್ರವಾದ ತಂದೆಯಾಗಿದ್ದೇವೆ, ನಿನ್ನ ವಾಕ್ಯವನ್ನು ಸಾರಲು ನನ್ನನ್ನು ಆರಿಸಿಕೊಳ್ಳುವುದಕ್ಕೆ ನನ್ನ ಅನಂತ ನಮನಗಳು. ನಿನ್ನ ಅಗಾಧವಾದ ಶಕ್ತಿಯ ಪರಿಚಯವು ನನಗೆ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಸಭೆಗಳಿಗೆ ಉಳಿಯುತ್ತದೆ. ನೀನು ಬದುಕು ಹಾಗೂ ಸಾವಿನ ಒಡೆಯನಾಗಿದ್ದು, ನಿನ್ನ ವೈದ್ಯಕೀಯ ಸೇವೆಯ ಮೂಲಕ ಮಾನವ ಜನಾಂಗಕ್ಕೆ ಅತ್ಯಂತ ಬಲಿಷ್ಠವಾದ ಉದಾಹರಣೆಯನ್ನು ನಮಗೆಲ್ಲ ಬಿಟ್ಟಿರುತ್ತೀವಿ. ನಿನ್ನನ್ನು ನಂಬಿದವರಿಗೆ ರೋಗಗಳು ಹಾಗೂ ಸಾವಿನ ಮೇಲೆ ಜಯವನ್ನು ಸಾಧಿಸಲು ನಮಗೆ ಅವಕಾಶವನ್ನು ಕೊಟ್ಟಿರುತ್ತೀವಿ. ಇವತ್ತಿನ ಈ ಭಾನುವಾರದಂದು ವೈದ್ಯಕೀಯ ಸೇವೆಯಲ್ಲಿ ತೊಡಗಿರುವ ಎಲ್ಲ ವೈದ್ಯರನ್ನು, ಶುಶ್ರೂಷಕರನ್ನು ಹಾಗೂ ಇತರ ಎಲ್ಲ ಸಿಬ್ಬಂದಿಗಳನ್ನು ಆಶೀರ್ವದಿಸಿ, ನೀನು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಉತ್ಕೃಷ್ಟವಾಗಿ ಸಲ್ಲಿಸಿ ನಿಮಗೆ ಒಳ್ಳೆಯ ಹೆಸರನ್ನು ತರಲಿಕ್ಕೆ ಆಗುವಂತೆ ಯೋಚಿಸುವಂತೆ ನಿಮಗೆ ಬೇಡಿಕೊಳ್ಳುತ್ತೇವೆ.